ಗೈಸ್ ಅಲ್ಲಿ ಯಾರಿದ್ದಾರೆ? ಹಲೋ, ಯಾರಿದು? ಹಲೋ, ಮಗ ಬರಲ್ಲ. ಬಾರೋ ಬಾರೋ ಬಾರೋ. ನೋಡು, ನಾನು ನೋಡಲಿ ನೋಡಲ್ಲಿ ಅಲ್ಲೋಡು, ಅಲ್ಲೋಡು, ಅಲ್ಲೋಡು. ಬನ್ನಿ ಬನ್ನಿ ಅಣ್ಣ, ಇಲ್ಲಿ ಎಲ್ಲಿ ಇಲ್ಲಿ ಸೌಂಡ್ ಬರ್. ತುಂಬಾ ಜನಕ್ಕಾದ್ರೆ ನೀವು ಕಾಣಿಸ್ಕೊಂಡಿದ್ದೀರಾ, ಎದುರಿಸಿ ಇಲ್ಲಿಂದ ಓಡಿಸಿದ್ದೀರಾ. ಹೋಗ್ಲಿ, ಎಲ್ಲಿದ್ದೀರಾ ಅಂತ ಸ್ವಲ್ಪ ಕ್ಲಾರಿಟಿ ಕೊಡಿ. ಅಲ್ಲಿ ನೋಡು ನನಗೆ. ಯಾಕೆ? ಅಲ್ಲೋಡು ಅಲ್ಲೋಡು ಅಲ್ಲೋಡು, ಹೇಳಿಲ್ವಾ? ಯಾರು? ಬ್ಯಾಗ್ ಹತ್ರ ಟಾರ್ಚ್ ಬ್ಯಾಗ್. ಹಲೋ ಹಲೋ, ಹಾ ಅಲ್ಲಿ ನೋಡಿ, ಅಲ್ಲಿ ನೋಡಲ್ಲಿ. ಹಲೋ, ಯಾರು? ಯಾರಾದ್ರೂ ಇದ್ದೀರ? ಹಲೋ, ಇರ್ರಿ ಅಲ್ಲೇ. ಮಗ ಅಣ್ಣ ಹೋಗ್ತಿದೆ ಅಣ್ಣ. ಹಲೋ, ಅಲ್ಲಿ ಹೋಗ್ತಾ ಇದೆ ನೋಡಿ. ಇಲ್ಲೇ ಯಾರಿದೆ? ಹಲೋ, ಇಲ್ಲಿ ಕಾಣಿಸ್ತಾ ಇಲ್ಲ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನೀವೆಲ್ಲರೂ ತುಂಬಾ ಆಸೆ ಪಡ್ದಂಗೆ ನಾನು ಸಾಗರನ ಡ್ಯಾಮ್ ವಿಡಿಯೋ ಮಾಡಕ್ ಬಂದಿದ್ರಿ. ಡ್ಯಾಮ್ ವಿಡಿಯೋ ಅನ್ನೋದಕ್ಕಿಂತ ದ ಮೋಸ್ಟ್ ಹಾಂಟೆಡ್ ಡ್ಯಾಮ್ ಇದು. ಸೊ ಇದು ಲೊಕೇಶನ್ ನಿಮಗೆ ತೋರಿಸ್ತಾ ಹೋಗ್ತಾ ಡ್ಯಾಮ್ ಹತ್ರಕ್ಕೆ ಇನ್ನೂ ಸ್ವಲ್ಪ ದೂರ ಹೋಗ್ಬೇಕು. ಇಲ್ಲಿಂದ ಇನ್ನು 2 ವೀಲರ್ ಹೋಗಲ್ಲ. ಸೊ ಅದಕ್ಕೆ ಇಲ್ಲೇ 2 ವೀಲರ್ ಹಾಕ್ಬಿಟ್ಟು ನಾವಿಬ್ರು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀರಿ. ನಿಮ್ಗೆ ಅದಕ್ಕಿಂತ ಮುಂಚೆ ಸ್ಟೋರಿ ಸಾಗರನ ತಿಳಿಸ್ತಾರೆ. ಇಲ್ಲಿ ನೋಡಿ, ನಾನು ಟೈಮಿಂಗ್ಸ್ ತೋರಿಸ್ಬಿಡ್ತೀನಿ ಎಷ್ಟೊತ್ತಿಗೆ ನಾವು ಬಂದಿದ್ದೀರಿ ಅಂತ. ಅಣ್ಣ ಟೈಮಿಂಗ್ಸ್ ತೋರಿಸ್ಬಿಡೋಣ. ಓಕೆ ಗೂಗಲ್, ವಾಟ್ ಈಸ್ ದ ಟೈಮ್ ರೈಟ್ ನೌ? The time is 12:56 a.m. ಇನ್ನೊಂದು 4 ನಿಮಿಷದಲ್ಲಿ 1 ಗಂಟೆ ಆಗುತ್ತೆ ಫ್ರೆಂಡ್ಸ್. ಇನ್ನೊಂದ್ಸರಿ ಕೇಳಿ ತಿಳಿಸ್ತೀನಿ ನಿಮ್ಗೆ. ಓಕೆ ಗೂಗಲ್, ವಾಟ್ ಈಸ್ ದ ಟೈಮ್ ರೈಟ್ ನೌ? The time is 12:56 a.m. ಅಂದ್ರೆ ನನಗೆ ಇಲ್ಲಿ ಬಂದಾದ್ಮೇಲೆ ನಮ್ಗೆ ಗೊತ್ತಿರೋ ಅಂತ ಸ್ಟೋರಿನ ತಿಳಿಸ್ತೀನಿ ನಾನು. ಅದೇನಂತಂದ್ರೆ ಡ್ಯಾಮ್ ನ ಫುಲ್ಲು ಪೇಂಟು ಲೈಟು ಲಾಸ್ಟ್ ನೀವು ಸಾಗರನ ವಿಡಿಯೋದಲ್ಲಿ ಏನ್ ನೋಡಿದಿರೋ ಅದ್ ನೋಡುವಾಗ ಲೈಟು ಪೇಂಟ್ ಗಿಂಟ್ ಏನು ಮಾಡಿದ್ದಿಲ್ಲ. ಇಲ್ಲಿ ಆಕ್ಚುಲಿ ಏನಾಗಿದೆ ಅಂತಂದ್ರೆ ಶಾಡೋಸು ಮತ್ತೆ ಸೌಂಡ್ಸು ವಿಪರೀತ ಕೇಳಿಸ್ಬಿಟ್ಟಿದೆ. ಇಲ್ಲಿ ಸುಮಾರು ಸೂಸೈಡ್ ನಡೆದಿದೆ. ನಾನು ಇವಾಗ ರೀಸೆಂಟ್ ಆಗಿ ನಡೆದಿರೋದು ಹೇಳ್ತೀನಿ. ಅದಕ್ಕೆ ಮುಂಚೆ ಏನ್ ನಡೀತಾ ಸಾಗರನ ಅಲ್ಲಿ ಮುಂದೆ ಹೋಗ್ತಾ ಅಲ್ಲಿ ನಾನು ಮಾತಾಡ್ತಾರೆ. ಇವಾಗ ರೀಸೆಂಟ್ ಆಗಿ ಏನ್ ನಡೆದಿದೆ ಅಂತಂದ್ರೆ, ಇದೆಲ್ಲ ಆದ್ಮೇಲೂ ಲೈಟ್ಸ್ ಎಲ್ಲ ಹಾಕಾದ್ಮೇಲೂ ಮತ್ತೆ ಸೌಂಡ್ಸು ಮತ್ತೆ ಶ್ಯಾಡೋಸು ಮತ್ತೆ ಎಲ್ಲ ಥರ ಇದೆಲ್ಲ ನೋಡ್ಬಿಟ್ಟು ಜನ ನಮಗೆ ತಿಳಿಸಿದ್ದಾರೆ. ನೀವು ಈ ಅರ್ಧ ರಾತ್ರಿಯಲ್ಲಿ ಹೋಗಿ ಖಂಡಿತ ನಿಮಗೆ ಕೇಳಿಸುತ್ತೆ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ಸೊ ಅದರಿಂದ ಇವಾಗ ನಾವು ಬಂದಿರೋದು ಇಷ್ಟೊತ್ತಕ್ಕೆ. ಇನ್ ಮೇನ್ ಸ್ಟೋರಿ ಬಂದು ಸಾಗರನ ಹೇಳ್ತಾರೆ. ಹೋಗೋಣ ನಡಿ ನಡಿ ನಡಿ, ಹಂಗೆ ಮಾತಾಡ್ಕೊಂಡ್ ಬರ್ತೀನಿ. ಬನ್ನಿ. ಸೊ ಗಾಯ್ಸ್, ಏನಂದ್ರೆ ಇಲ್ಲಿ ಸ್ಟೋರಿ, ನಾನು ಫಸ್ಟ್ ಟೈಮ್ ಬಂದಾಗ ಇಲ್ಲ ಅಣ್ಣ, ನೀವು ಫೇಸ್ ತೋರಿಸ್ತಾನೆ ಮಾತಾಡಿ, ಪರವಾಗಿಲ್ಲ. ಸೊ ಗಾಯ್ಸ್ ನೋಡಿ ಹೆಂಗಿದೆ ಗೈಸ್, ಇದು ಆಕ್ಚುಲಿ ಇದು ಬ್ಯಾಕ್ ಗೇಟು. ನಾನು ಲಾಸ್ಟ್ ಟೈಮ್ ಫ್ರಂಟ್ ಗೇಟ್ ಅಲ್ಲಿ ಮಾಡಿದ್ದೆ ನಿಮ್ಗೆ. ಆ ಫ್ರಂಟ್ ಗೇಟ್ ಏನಾಗಿದೆ ಅಂದ್ರೆ ಇವಾಗ ಕ್ಲೋಸ್ ಮಾಡಿದ್ದಾರೆ. ಏನಕ್ಕೆ ಕ್ಲೋಸ್ ಮಾಡಿದಾರೆ? ಏನೋ ಸೌಂಡ್ ಕೇಳಿಸ್ತಿದೆ, ಗಾಳಿ ನೋಡಿ ಹೆಂಗ್ ಹೊಡಿತಿದೆ. ಸೊ ಗೈಸ್, ಇಲ್ಲಿ ಸುಮಾರು ಸೂಸೈಡ್ ನಡೆದಿದೆ. ಎಷ್ಟು ಸೂಸೈಡ್ ನಡೆದಿದೆ ಅಂದ್ರೆ, ನಾನು ಡೇ ಟೈಮಲ್ಲಿ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿದ್ದೆ. ಇಲ್ಲಿ ಕಾಣ್ತಾ ಇರೋಂಥ ಶಾಡೋಸು ಸ್ವಲ್ಪ ಜನಕ್ಕೆ ಕಾಣಿಸ್ಕೊಂಡು, ಅಣ್ಣ ನನ್ನ ಮನೆ ಕರ್ಕೊಂಡೋಗು ಅಂತ ಕೇಳಿದ್ದಾರೆ. ಸೊ ಸತ್ತೋಗಿರೋರು ಮತ್ತೆ ಎದ್ದು ಬಂದು ಹೆಂಗ್ ಮಾತಾಡಿದ್ದಾರೆ ಏನು ಅಂತ ಈ ಊರ್ ಜನ ಭಯ ಬಿದ್ದು ಫೀಲ್ ನನಗೆ ಹೊಡಿತಿದೆ. ಬನ್ನಿ, ನೀವು ಆಡಿಯನ್ಸ್ಗೆ ಕ್ಯಾಮ್ರಾ ನಾನು ತಿರ್ಗಿಸಿ, ಕ್ಯಾಮ್ರಾ ನಾನು ಹಿಡ್ಕೊಂತೀನಿ. ಆಡಿಯನ್ಸ್ ತಿರ್ಗಿಸ್ಕೊಡಿ, ಬನ್ನಿ. ಸೊ ಗೈಸ್, ಎಷ್ಟು ಥ್ರಿಲ್ಲಿಂಗ್ ಇದೆ ಅಂದ್ರೆ ಇಲ್ಲಿ ಬಂದ್ರೆ ಹೆವಿ ಗಾಳಿ ಮಾತ್ರ ಹೆವಿ ಇದೆ. ಮಗ ಬ್ಯಾಗ್ ಎತ್ಕೊಂಡು ಹೋಗೋದು ಬೇಡ, ಇಲ್ಲೇ ಇಟ್ಬಿಡೋಣ. ಇಲ್ಲಿ ಇಟ್ಬಿಡೋಣ ಸೈಡ್ಗೆ.
ಡೌಸಿಂಗ್ ರಾಡ್ ಬೇಕಣ್ಣ? ಡೌಸಿಂಗ್ ರಾಡ್ ಕೇಳ್ಬೇಕಲ್ವಾ? ಎತ್ಕೋಣ ಇರೋದು ಎಲ್ಲಿದೆ? ಡೌಸಿಂಗ್ ರಾಡ್ ಬ್ಯಾಗಲ್ಲಿದೆ. ಅಣ್ಣ ಅದು ಇಲ್ಲಿ ರೋಡ್ ಇದೆ ಅಲ್ವಾ? ಇಲ್ಲಿ ಜಾಸ್ತಿ ಹೈವೇ ಲಾರಿಗಳು ಓಡಾಡ್ತಾ ಇರುತ್ತೆ. ಎಲ್ಲಿದ್ದಣ್ಣ? ಎಲ್ಲಿಕ್ಕಿದ್ರಿ ಬ್ಯಾಗು? ಇಲ್ಲಿ ಕ್ಯಾಡೇನೆ ಇಡು, ಯಾಕಂದ್ರೆ ಮೇಲ್ಗಡೆ ಗಾಳಿಗೆ ಎಗರ್ಕೊಂಡು ಹೋಗ್ಬಿಡುತ್ತೆ. ಹಾ ಸರಿ. ಸೊ ಫ್ರೆಂಡ್ಸ್, ಬ್ಯಾಗ್ ಬಂದ್ಬಿಟ್ಟು ಇಲ್ಲೇ ಇಕ್ಬಿಡ್ತೀವಿ ನಾವು. ಅಣ್ಣ ನೀವಾದ್ರೆ ಮಾತಾಡಿ ಇವಾಗ. ಈ ಡೌಸಿಂಗ್ ರಾಡ್ ಎಲ್ಲಾದ್ರೂ ಪ್ಲೇಸ್ ಮಾಡ್ಕೊಬೇಕಲ್ಲ ಅಣ್ಣ? ಇಲ್ಲ ಕೊಡಿ ನಮ್ಮ ಕೈಲಿ. ಕೊಡಿ ಇವಾಗ ನೀವು ಸ್ಟೋರಿಯಲ್ಲಿ. ಹಲೋ ಗೈಸ್, ಇವತ್ತಾದ್ರೆ ಹಾಂಟೆಡ್ ಡ್ಯಾಮ್ ನಿಮ್ಮ ಇಷ್ಟದ ಪ್ರಕಾರನೇ ತುಂಬಾ ಕಮೆಂಟ್ಸ್ ಮಾಡ್ತಾ ಇದ್ರಲ್ವಾ, ಮಲ್ಲೇಶ್ ಅವ್ರನ್ನ ಕರ್ಕೊಂಬಂದ್ ಮಾಡಿ ಅಂತ. ಗೈಸ್, ಇವತ್ತು ನೀವು ಆಲ್ರೆಡಿ ಟೈಮ್ ನೋಡಿದ್ದೀರಾ, ಕರೆಕ್ಟ್ ಎಕ್ಸಾಕ್ಟ್ ಟೈಮ್ ಬಂದಿದ್ದೀವಿ. ಗೈಸ್ ನೋಡಿ, ಬ್ರಿಡ್ಜ್ ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ಅಂಡ್ ಪೇಂಟಿಂಗ್ ಮಾಡಿದ್ದಾರೆ. ಯಾಕಂದ್ರೆ ನಾನು ಇಲ್ಲಿ ಬಂದು ವಿಡಿಯೋ ಮಾಡ್ಕೊಂಡು ಹೋದ್ಮೇಲೆ ಇಲ್ಲೇನೋ ಬ್ಲ್ಯಾಕ್ ಕಲರ್ ಶಾಡೋಸು, ಪ್ಯಾರಾನಾರ್ಮಲ್ ಆಕ್ಟಿವಿಟೀಸು, ಆಮೇಲೆ ಏನೇನೋ ನಡೆದಿದೆ ಅಂದ್ಬಿಟ್ಟು ಇದಕ್ಕೆ ಪೇಂಟಿಂಗು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಆ ಲೈಟಿಂಗ್ಸು ಪೇಂಟಿಂಗ್ ಹಾಕಾದ್ಮೇಲೆ ಕೂಡ ಈಗಲೂ ಶಾಡೋಸ್ ಬರ್ತಾ ಇದೆಯಂತೆ, ಅದೇನೋ ಸೌಂಡ್ಸ್ ಕೇಳ್ತಾ ಇದೆಯಂತೆ. ಗೈಸ್, ಇದೆಲ್ಲ ಹಾಂಟೆಡ್ ಲೊಕೇಶನ್ ನೋಡಿ. ಅಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದವ್ರು ಕೂಡ ಇದ್ದಾರೆ, ಆ ಕಡೆ ಬಿದ್ದವ್ರು ಕೂಡ ಇದ್ದಾರೆ. ಅಲ್ಲೆಲ್ಲೋ ಬಿದ್ದು ಸೂಸೈಡ್ ಮಾಡ್ಕೊಂಡು ಇಲ್ಲಿ ಹೊಡ್ಕೊಂಡು ಹೋಗಿ ಅಲ್ಲಿ ಮುಂದೆಗಡೆ ಹಳ್ಳ ಇದೆ, ಹಳ್ಳದಲ್ಲಿ ತೇಲಿರೋ ಡೆಡ್ ಬಾಡೀಸ್ ಕೂಡ ಇದೆ. ಸೊ ಗೈಸ್, ಇವೆಲ್ಲ ನನಗೆ ಹೇಳಿದ್ದು ಈ ಊರಿನವ್ರೆ. ಅಂಡ್ ಮೈನ್ ಥಿಂಗ್, ಇಲ್ಲಿ ಯಾರಾದ್ರೆ ರೈತರು ಬೆಳಗ್ಗೆ ಹೊಲಕ್ಕೆ ಹೋಗ್ತಾರಲ್ವಾ, ಆ ಹೊಲಕ್ಕೆ ಹೋಗೋ ಟೈಮಲ್ಲಿ ರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆ ಆ ಟೈಮಲ್ಲಿ ಅಣ್ಣ ನಾನು ಮನೆಗೆ ಬರ್ತೀನಿ, ನನ್ನನ್ನು ಕರ್ಕೊಂಡು ಹೋಗಿ ಅಂತ ಹೇಳಿದಾರಂತೆ. ಸೊ ಆ ಮನುಷ್ಯ, ನೀನ್ ಸತ್ತೋಗಿದೆಯಲ್ಲ, ಹೆಂಗ್ ಬದುಕಿದೆಯಾ ನೀನು ಅನ್ನೋಷ್ಟೊತ್ತಿಗೆ ಅವರು ಮಾಯ ಆಗಿದಾರಂತೆ. ಸೊ ಇದನ್ನ ಅವ್ರ ಮನೆಯವರು ಮನೆಯಲ್ಲೇ ಒಂದು 1 ವೀಕ್ ಜ್ವರ ಬಂದು ಮಲ್ಕೊಂಡಿದ್ದಾರೆ ಅಂತ ಒಂದು ಟಾಕ್ ಬಂದಿತ್ತು ನನಗೆ. ಅದರಿಂದ ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ವರೆಗೂ ಮಾಡಿದ್ದೀನಿ. ಸೊ ತಮ್ಮ ಇಷ್ಟದ ಪ್ರಕಾರನೇ ನಾನು ಮಲ್ಲೇಶು ಇವತ್ತು ವಿಡಿಯೋ ಮಾಡಕ್ ಬಂದಿದ್ದೀವಿ. ಇದು ಹಿಡ್ಕೊಳ್ಳಿ ಒಂದ್ ನಿಮಿಷ. ಏನಾಯ್ತು? ನಾನು ಟಾರ್ಚ್ ಹೊಡಿತೀನಿ, ನನಗೆ ಕಾಣಿಸೋ ಥರನೇ ನಿಮ್ಗೆ ಏನಾದ್ರು ಕಾಣಿಸ್ತಿದ್ಯಾ ನೋಡಿ. ಇಲ್ಲಿ ಬನ್ನಿ, ಈ ಕಡೆ ಎಲ್ಲ ಅಲ್ಲಿ ನೋಡಿ, ಝೂಮ್ ಮಾಡೋಣ ಇರು ಮಾಡಿ. ಅಲ್ಲಿ ಹೋಗ್ತಿದ್ಯಾ ನೋಡಿ ಅಣ್ಣ, ಅಲ್ಲಿ ನೋಡಿ ಅಣ್ಣ, ಅಲ್ಲಿ ನೋಡಿ ಅಣ್ಣ, ಝೂಮ್ ಮಾಡಿ ಅಣ್ಣ, ಇನ್ನೂ ಝೂಮ್ ಮಾಡಿ ಅಣ್ಣ. ಅಲ್ಲಿ ಹೋಗ್ತಾ ಇದೆ ನೋಡಿ. ಓಕೆ. ಏಯ್ ಗೈಸ್, ನೋಡ್ರಿ, ನಾನು ಇದೇ ಹೇಳಿದೆ ಮಗ. ಇಲ್ಲಿ ನೋಡು ಇಡಿ ಅಣ್ಣ, ಹಂಗೆ ಇದೆಯಣ್ಣ. ಯಾರದು? ಇಲ್ಲ ಮಗ, ಅಲ್ಲೇ ಬಿದ್ದೈತೆ ಹೊರಡೆ. ಹೌದಾ? ಬನ್ನಿ ಅಣ್ಣ, ಹೋಗೋಣ. ಬನ್ನಿ ಅಣ್ಣ. ಮಗ, ಇಲ್ಲಿ ಬಿದ್ದೋಗ್ತೀವೋ. ನೋಡಿ ಫ್ರೆಂಡ್ಸ್, ಯಾವುದೇ ತರ ಸೇಫ್ಟಿ ಇಲ್ಲ, ಯಾವುದೇ ತರ ಇಲ್ಲ. ಇಲ್ಲಿ ಬಿದ್ರೆ ಅಷ್ಟೇ, ಕೆಳಗಡೆ ಡೈರೆಕ್ಟ್ ಆಗಿ ನಡಿ, ನಿಧಾನಕ್ಕೆ ಹೋಗು, ಅಲ್ಲಿ ಜಾರುತ್ತೆ. ಓಕೆ. ನೋಡಿ ಫ್ರೆಂಡ್ಸ್, ಹೆಂಗಿದೆ, ಹೆವಿ ಸೈಕ್ ಇದೆ ಅಲ್ಲಣ್ಣ. ಅಲ್ಲಿ ಏನೋ ನೋಡೋಣ, ಕನ್ಫರ್ಮ್ ಏನೋ ನೋಡೋಣ. ಇಲ್ಲಿಂದ ಹೋದ್ರೆ ನೋಡು, ಬಿದ್ರೆ ಡೈರೆಕ್ಟ್ ಕೆಳಗಡೆ ಇರ್ತೀವಿ. ಅದು ಆ ಪಾಚಿಗೆ ನೋಡು ಹೆಂಗ್ ಗೊತ್ತಾ, ನಾನು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಹೆಂಗೋಯ್ತು ಅಂತಂದ್ರೆ, ಕ್ಲಿಯರ್ ಆಗಿ ನನ್ ಕಣ್ಣಿಗೆ ಕಾಣಿಸ್ತು. ಮೊಬೈಲಲ್ಲಿ ರೆಕಾರ್ಡ್ ಆಯ್ತಾ ಇಲ್ವಾ ಗೊತ್ತಿಲ್ಲ. ಆ ಪಿಲ್ಲರ್ ಹತ್ರ ಇಂದ ಹಿಂಗ್ ಹೋಯ್ತು. ನೀವು ನೋಡೋಣ. ಆಯ್ತು ರೆಕಾರ್ಡ್ ಆಗಿದೆ. ನೋಡೋಣ, ನಡಿ, ಅಲ್ಲಿ ನಡಿ, ಮೇಲೆ ನಡಿ, ಬನ್ನಿ ಫ್ರೆಂಡ್ಸ್. ಗಾಳಿ ಮತ್ತೆ ಸೌಂಡು ಎಕ್ಸ್ಟ್ರೀಮ್ ಆಗಿದೆ. ಗಾಳಿ ಮತ್ತೆ ಸೌಂಡ್. ಇಲ್ಲ ಬನ್ನಿ ಅಣ್ಣ. ಗಾಳಿ ಮತ್ತೆ ನೀರು ಬರ್ತಿರೋ ಅಂಥ ಸೌಂಡು ಹೆವಿ ಕೇಳಿಸ್ತಿದೆ. ಅದರಿಂದ ಆದರೆ ನಾವು ಮೈಕ್ನ ಹಾಕ್ಕೊಂಡಿದ್ದೀರಿ, ಓಡೋಕ್ಕಾಗಲ್ಲ. ಇಲ್ಲಿ ಬಂದ್ಬಿಟ್ಟು ನೋಡಿ, ಅನ್ಸೇಫ್ಟಿ ಇದೆ. ನೋಡೋಣ ಬನ್ನಿ ಅಣ್ಣ. ನೋಡಿ, ಎಲ್ಲ ಇದೆ. ಬನ್ನಿ ಅಣ್ಣ, ಹುಷಾರಾಗಿ ಬನ್ನಿ.
ಏನೋ ಕಿಚ್ಚೋ ತರ ಸೌಂಡು. ನೋಡಲ್ಲಿ ಅಲ್ಲೇನೋ ಯಾರು ಯಾರದು? ಅಲ್ಲೇ ನೋಡು, ಅಲ್ಲೇನಾದ್ರು ಇದೆಯಾ? ಅಲ್ಲಿ ನೋಡು. ಇಷ್ಟೊತ್ತು ಕಾಣಿಸ್ತಾರೆ, ಏನೋ ಹಾರ್ತಾ ಇತ್ತಲ್ಲ ಅಲ್ಲಿ, ಏನೋ ಕೂದಲು ತರ ಹಾರ್ತಾ ಇತ್ತು. ಹೌದು, ಯಾರದು? ಎಲ್ಲೋಯ್ತು ಅದು ಇಷ್ಟು ಬೇಗ? ಕಾಣಿಸ್ತಾ ಇಲ್ಲ. ಬನ್ನಿ ಮಗ ಸಖತ್ ಸೈಕ್ ಕೊಡ್ತಾ ಇಲ್ಲಿ. ಹೌದು ಅಣ್ಣ, ಸೇಫ್ಟಿನೇ ಇಲ್ಲ, ಕಾಲ್ ಜಾರ್ತಾ ಇದೆ. ಬನ್ನಿ ನೋಡ್ಕೊ ಗೈಸ್, ಇಲ್ಲಿ ಸೇಫ್ಟಿ ಇಲ್ಲ. ಅಂಡ್ ಇಲ್ಲಿ ಯಪ್ಪ ಮುಳುಗುಳೆಲ್ಲ ಇದೆ ಅಣ್ಣ. ನಡಿ ನಡಿ ನೀನ್ ನೋಡ್ಕೊ ನಡಿ ಫಸ್ಟ್. ಓಕೆ, ಹುಷಾರಣ್ಣ. ನಡಿ ಕ್ಯಾಮ್ರಾ ಇಟ್ಕೊಂಡಿದ್ದೀರಾ, ಕೆಳಗಡೆ ನೋಡ್ಕೊಂಡ್ ಬನ್ನಿ. ಕ್ಯಾಮ್ರಾ ನೋಡ್ಬೇಡಿ. ಇಲ್ಲ ನಡಿ. ಹುಷಾರು. ಜಾರುತ್ತಣ್ಣ, ಪಕ್ಕ ಜಾರುತ್ತೆ. ಇರೇಣ, ಒಂದು ಕೆಲಸ ಮಾಡ್ತೀನಿ ಅಣ್ಣ, ನೀವು ಹೋಗ್ಬಿಡಿ. ಎಲ್ಲಿ ಹಿಂದೆ ಹೋಗಿ, ನೀವು ಹೋಗ್ಬಿಟ್ಟು ನಾನು ಕೈ ಹಿಡ್ಕೊಂಡು ಹೇಳ್ಕೊಳ್ರಿ. ಈ ಮಣ್ಣು ಜಾರ್ತಿದೆ. ಡೈರೆಕ್ಟ್ ಕ್ಯಾಡ್ ಹೋಗ್ತೀವಿ. ನಿಮಗೂ ಜಾರ್ತಿದ್ಯಾ? ಹುಷಾರಣ್ಣ. ಜಾರುತ್ತಾ? ನನ್ನ ಶೂ ಸ್ಲಿಪ್ಪರಿ ಅಣ್ಣ. ಇಲ್ಲ, ಚಪ್ಪಲಿ ತೆಗೆದ್ಬಿಡು. ಬಾ ಏನಿಲ್ಲ ತಾನೆ. ನಾವು ಆ ಕಡೆ ಹೋಗ್ಬಿಡಿ ಸ್ವಲ್ಪ. ಎಗರ್ಬೇಡ ಎಗರಿದ್ರು ಇಲ್ಲಿ ಕಂಟ್ರೋಲ್ ಸಿಗಲ್ಲ. ನೋಡ, ಮೇನ್ ಗೇಟ್ ತೆಗ್ದಿದ್ರಿ. ಅಲ್ಲಿ ನೋಡು ಸೌಂಡ್. ಬಾ ನಿಧಾನಕ್ಕೆ ಬಾ. ಹಾಂ ಹೋಗಿ ಇರಿ ಅಷ್ಟೇನಾ? ಇನ್ನೆಲ್ಲೂ ಇಲ್ಲ ತಾನೆ ಹತ್ರ? ಇನ್ನೇನಿಲ್ಲ, ನಿಮ್ಮ ಹತ್ರನೇ ಬರ್ತಾ ಇರೋದು. ಮಗ ನಾನು ಹೇಳಿಲ್ವಾ, ನೆಗೆಟಿವ್ ಎನರ್ಜಿ ಇರ್ಬೇಕಾದ್ರೆ ಬ್ಯಾಟ್ರಿ ಡೌನ್ ಫುಲ್ಲು. ಏನ್ ಡೌನು? ಓಯ್ ಯಾರು? ಬಾ ಈ ಬ್ಯಾಟ್ರಿ ಇರೋವಾಗ ಮಾಡೋಣ ಬಾ. ಲಾಸ್ಟ್ ಟೈಮ್ ಬಂದಾಗ ಯಾರು ಕೆಳಗಡೆ ಹೋಗ್ಬೇಡಿ ಅಂತ, ಹುಷಾರು. ಅಯ್ಯೋ ಏನಣ್ಣ ಇದು ಇಷ್ಟು ಅನ್ಸೇಫ್ಟಿ ಇದೆ? ಸೇಫ್ಟಿನೇ ಇಲ್ಲ ಫ್ರೆಂಡ್ಸ್. ಯಾರೋ ಕಿಚ್ತಾ ಇದ್ರಿ, ಯಾರದು? ಇಲ್ಲಿ ನೋಡ್ಕೊಂಬ, ಅಲ್ಲಿ ನೋಡೋಣ. ಅಲ್ಲಿ ಹೋಗ್ಮೇಲೆ ನೋಡೋಣ. ಇರೋಣ, ಶೂ ಕರೆಕ್ಟಾಗಿ ಹಾಕೊಂತೀನಿ. ನಡಿ ಅಣ್ಣ. ಏನಣ್ಣ ಸೌಂಡ್ ಹಂಗೆ ಕೇಳಿಸ್ತಿದೆ ಯಪ್ಪ. ಅಲ್ಲಿ ನೋಡು. ಇಲ್ಲಿ ಹೆಂಗಣ್ಣ ಹೋಗಕ್ಕಾಗುತ್ತೆ? ಬಾ ಮಗ ಹುಷಾರ್, ಗಾಜ್ ಪೀಸ್ ಇದೆ. ಓಕೆ, ಹತ್ತು ಬಿಡುತ್ತೆ ಫ್ರೆಂಡ್ಸ್. ನೋಡು ಮಗ, ಸೌಂಡ್ ವಾಂಟೆಡ್ ಇದೆ, ಸೇಫ್ಟಿನೇ ಇಲ್ಲ. ಅಸಲು ಇಲ್ಲಿಂದ ನಡ್ಕೊಂಡ್ ಬರಕ್ಕೂ ಆಗಲ್ಲ, ಸಿಕ್ಕಾಪಟ್ಟೆ ಜಾರ್ತಾ ಇದೆ. ನಾನು ಶೂ ತಗೊಂಡು ನಡ್ಕೊಂಡ್ ಬಂದೆ. ಯಪ್ಪ ಮಗ, ಸೌಂಡ್ ಎಲ್ಲ ಕೇಳಿಸ್ತು. ಹೆಂಗು ನೋಡಿ, ಇಲ್ಲಿಂದ ಸೌಂಡ್ ಕೇಳಿದ್ವಿ ಇವಾಗ. ಒಳಗಡೆ ಏನಾದ್ರು ಹೋಗ್ಬಿಡ್ತಾ ಹಿಂಗೆ? ಅಲ್ಲಿಂದ ಬಿದ್ದೋಯ್ತು ಕಣ. ಬಿದ್ದೋಯ್ತಾ? ಅಲ್ಲಿಂದ ಕೆರೆಗೆ ಎಗುರ್ತದು. ಹೌದಾ? ನಡೀರಿ ನೋಡೋಣ ಮೇಲ್ಗಡೆ. ಅಲ್ಲಿ ನೋಡು, ನಾನು ಹೇಳಿಲ್ವಾ ಸೌಂಡ್ ಮಾಡೋದೇ ಬೇಡ, ಸೈಲೆಂಟಾಗಿ ಬನ್ನಿ. ಸೌಂಡ್ ಕೇಳಿಸಿದ್ರು ಏನದು ಸೌಂಡ್ ಕೇಳಿಸಿದ್ರು ಅಲ್ಲಿ ನಾವು ಕೂತ್ಕೊಂಡು ಹೋಗೋದು ಬೇಡ, ಸೈಲೆಂಟಾಗಿ ಹೋಗೋಣ. ಫ್ರೆಂಡ್ಸ್, ಸೌಂಡ್ ಕೇಳಿಸ್ತಿದೆ. ಅಣ್ಣ ಇಲ್ಲೇನೋ ಪಾಸ್ ಆಗ. ಅಣ್ಣ ಇಲ್ಲೇನೋ ಅಲ್ಲಾಡ್ತಿದೆ. ಏನು? ಎಲ್ಲಿ? ಈ ಗ್ಯಾಪಲ್ಲಿ ಏನೋ ಅಲ್ಲಾಡ್ತು. ನೋಡಿ ಬನ್ನಿ ಅಣ್ಣ. ನೋಡಿ, ನೀವು ಯಾರೋ ಇದ್ದೀರಾ ಕನ್ಫರ್ಮ್ ಆಗಿ ನಮಗೆ ಕಾಣಿಸಿದ್ರಿ. ನೀವು ಯಾರಂತ ನಮಗೆ ಗೊತ್ತಿಲ್ಲ. ನಾನು ನನ್ನ ಬಗ್ಗೆ ತಿಳಿಸ್ತೀನಿ. ನನ್ನ ಹೆಸರು ಬಂದು ಮಲ್ಲೇಶು, ಅವ್ರ ಹೆಸರು ಸಾಗರನ ತುಂಬ ಸಲ ನೋಡಿದ್ದೀರಾ ನೀವು. ನಾವಾದರೆ ನಿಮಗೆ ಸಹಾಯ ಮಾಡಕ್ಕೆ ಬಂದಿದ್ದೀರಿ. ಅಪ್ಪ ಮೊನ್ನೆ ನೋಡು, ನಾನು ನೋಡಲ್ಲಿ ಬನ್ನಿ ಅಣ್ಣ. ನೋಡು ತಿರೇ ಬಂದು ಅದು ಆಟೋಮೆಟಿಕ್ ಹೊಡ್ಕೊಂತೈತ. ಅದೇ ಕಣ ಜಾಸ್ತಿ ಹೈಲೈಟ್ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆಗಿದ್ದಲ್ಲಿ. ನೀವು ನಮ್ಮನ್ನ ಎದುರಿಸ್ಬಿಟ್ಟು ಕಲ್ಸ್ಬೇಕು ಅಂತ ಇದ್ದೀರಾ? ಅಲ್ಲಿ ನೋಡು, ನಾನು ಹೇಳಿಲ್ವಾ? ಯಾರಣ್ಣ ಇದು ಸೈಕು? ಏನಣ್ಣ ಇದು? ಅಣ್ಣ ಯಾರು ಇಲ್ಲ.
ಹೋದ್ಸಲಿ ಬಂದಾಗಂತೂ ನಂಗೆ ನಾನು ಇಲ್ಲಿ ಬಂದಿದ ತಕ್ಷಣ ಬಂದ್ಬಿಡ್ತಾನ ನಮ್ಮ ಮೇಲೆ ಬೆವರ್ ನೀರ್ ಬಂದ್ಬಿಡ್ತಂಗೆ ಹೋದ್ಸಲಿ ಬಂದ ಮೇಲಕ್ಕೆ ಬಂದ್ಬಿಡ್ತಿಂಗೆ. ಅವತ್ತು ಅರ್ಧ ವಿಡಿಯೋ ಮಾಡ್ಕೊಂಡು ಹೋಗ್ಬೇಡ ಅನ್ಕೊಂಡಿದ್ದೆ, ಹಾ ಬಟ್ ಹೆಂಗೋ ಬಂದ್ಬಿಟ್ಟಿದ್ದಾನಲ್ವಾ, ಫುಲ್ ಆಗಿದ್ದಾಗ್ಬಿಡ್ಲಿ ಅಂದ್ಬಿಟ್ಟು ಪೂರ್ತಿ ವಿಡಿಯೋನೇ ಮಾಡ್ಕೊಂಡು ಹೋಗ್ಬಿಟ್ಟೆ. ಆವತ್ತಿಂದ ಕರಿತಾ ಇದ್ದೆ, ಇವತ್ತು ಫ್ರೀ ಸಿಕ್ಕಿದೇನಿಲ್ಲ. ಹೆವಿ ಸೈಕಿದೆ ಬಾಣ ನೋಡು, ಇವಾಗ ಇಲ್ಲೆಲ್ಲೋ ಕಾಣಿಸ್ತದೆ, ಯಾರು ಇಲ್ಲ ಅಲ್ಲಿ ನೋಡಿ, ಯಾರು ಇಲ್ಲ ಗೈಸ್. ಲೈಟು ಎಲ್ಲ ಹಾಕಿ ಕೂಡ ಕಾಣಿಸ್ತಾ ಇಲ್ಲ. ನೀವೇನೋ ಬಿದ್ದೋಯ್ತದ್ದು ಕೆಳಗಡೆ ಗೊತ್ತಾ? ಇಲ್ಲ ಅಲ್ಲಿ ನೋಡು, ಬನ್ನಿ ಬನ್ನಿ ಅಣ್ಣ, ಇಲ್ಲಿ ಎಲ್ಲಿ ಇಲ್ಲಿ ಸೌಂಡ್ ಬರ್ತಿರೋದು. ಫುಲ್ಲು ನೀರಿದೆ ಮಗ. ಫ್ರೆಂಡ್ಸ್ ಇದೆಲ್ಲ ನೀರು, ಸೌಂಡ್ ಬರ್ತಿರೋದೇ ಇಲ್ಲ ಅಣ್ಣ, ನೀರೊಳಗಡೆನೆ ಬರ್ತಿರೋದು ಅಣ್ಣ. ತುಂಬಾ ಬಗ್ ನೋಡ್ಬಾರ್ದು, ತಲೆ ತಿರುಗುತ್ತೆ. ಎತ್ತೋಡಿದ್ರೆ ಏನ್ ಮಾಡ್ತೀರಾ, ಅದೊಂದು ಮೈನಸ್ ಪಾಯಿಂಟ್. ಇವಾಗ ಇದನ್ನ ಬ್ರಿಡ್ಜ್ ನ ಹಿಂಗ್ ಬಗ್ ನೋಡ್ತಾ ಇರ್ತೀರಿ, ಎತ್ತು ಆಚೆ ಕಡೆ ಬಿಸಾಕ್ಬಿಟ್ರೆ. ಹೌದು, ಬನ್ನಿ ನೋಡಿ, ನೀವ್ ಇಲ್ಲಿದ್ದೀರಾ ಅಂತ ನಮಗ್ ಗೊತ್ತು. ಏನಕ್ಕೆ ಹೆವಿ ಗಾಳಿ, ಏನಕ್ಕೆ ನೀವು ಇಲ್ಲೇ ಇದ್ದೀರಾ ಅಂತ ನಮಗೆ ಕ್ಲಾರಿಟಿ ಬೇಕು. ತುಂಬ ಜನಕ್ಕಾದ್ರೆ ನೀವು ಕಾಣಿಸ್ಕೊಂಡಿದ್ದೀರಾ, ಎದುರಿಸಿ ಇಲ್ಲಿಂದ ಓಡಿಸಿದ್ದೀರಾ. ಸೊ ನಾವೊಂದು ಕ್ಲಾರಿಟಿ ಕೊಡ್ತೀವಿ ನಮ್ಮ ಬಗ್ಗೆ. ನಿಮ್ಮಂಥವ್ರ ಹತ್ರ ಮಾತಾಡೋಕ್ಕೋಸ್ಕರನೇ ನಾವು ಬರೋದು. ನಿಮ್ಗೇನಾದರೂ ಹೆಲ್ಪ್ ಬೇಕಾಗಿದ್ರೆ ಕೇಳಿ, ಮಾಡ್ತೀರಿ. ದಯವಿಟ್ಟು ಈ ಥರ ಕಣ್ಣ ಮುಚ್ಚಿ ಆಟ ಆಡಬೇಡಿ, ನಮ್ಮ ಎದುರುಗಡೆ ಬನ್ನಿ. ನಾವು ನಿಮ್ಮ ಹತ್ರ ಮಾತಾಡ್ಬಿಟ್ಟು ಹೋಗ್ಬೇಕಂತ ನಾವು ಅಷ್ಟು ದೂರದಿಂದ ಈ ಟೈಮಿಗೆ ಬಂದಿರೋದು. ಬರ್ತೀರಾ ನಮ್ಮ ಎದುರುಗಡೆ? ನೋ ರೆಸ್ಪಾನ್ಸ್. ಇಷ್ಟೊತ್ತು ನೋ ರೆಸ್ಪಾನ್ಸ್. ನೋ ರೆಸ್ಪಾನ್ಸ್. ನೀವು ಈ ಥರ ಸೌಂಡ್ ಮಾಡೋದು ಬೇಡ, ನಮ್ಮ ಎದುರುಗಡೆ ಬರ್ಬೋದು. ಹೋಗ್ಲಿ, ಎಲ್ಲಿದ್ದೀರಾ ಅಂತ ಸ್ವಲ್ಪ ಕ್ಲಾರಿಟಿ ಕೊಡಿ. ನೋಡು, ಅಳ್ತಾ ಇದೀಯಾ ಇಲ್ಲ ಎಲ್ಲ ಕಡೆ ಅಪ್ಪ? ಓದ್ಸಲಿ ಓ ಮಗ, ಓದ್ಸಲಿ ನಂಗೆ ಪ್ರಾಣ ತೆಗೆದು ಬಿಡಂಗ ಆಗ್ಬಿಟ್ಟಿತ್ತು ಅಪ್ಪ. ಹೌದಾ? ಎಲ್ಲ ಕಡೆ ಸೌಂಡ್ ಕೇಳ್ತಿದೆ. ಸೌಂಡ್ ಮಾತ್ರ ಗಾಳಿಗೆ ಯಾವ ಕಡೆಯಿಂದ ಕೇಳಿಸ್ತಿದೆ ಅಂತ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ನನ್ನ ಕ್ಯಾಮ್ರಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಎಷ್ಟು ನೋಡು, ನೋಡಿ 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 ಡೋರ್ ನೋಡಿ, ಗೇಟ್ ಮುಚ್ಕೊ. ನೋಡಿ ನೋಡಿ, ನೋಡಿದ್ರಾ? ನೀವು ಈ ಗೇಟ್ ಹತ್ರನೇ ಇದ್ದೀರಾ, ನೀವು ಇಲ್ಲೇ ಇದ್ದೀರಾ ಗೇಟ್ ಹತ್ರ. ನೋಡಿ ಅಣ್ಣ, ಇಲ್ಲಿ ನೋಡಿ ಅಣ್ಣ, ಅಲ್ಲಿ ನೋಡು. ನನಗೆ ಯಾಕೆ ನೀವ್ ಇದ್ರ ಕಿವಿ ಹತ್ರ ಬಂದು ಕಿಚ್ಬಿಟ್ಟು ಹೋಗ್ತಾನ? ನನ್ ಕಿವಿ ಹತ್ರ ಬಂದು ಕಿಚ್ಬಿಟ್ಟು ಹೋಗಿರೋದು. ಯಪ್ಪ, ಕೂಲ್ ಕೂಲ್ ಕೂಲ್. ಗೆಜ್ಜೆ ಸೌಂಡ್ ಮಗ, ಅದು ಗೆಜ್ಜೆ ಸೌಂಡ್ ಮಗ. ಹೇಳೋಣ, ನನಗೆ ಒಂದ್ ನಿಮಿಷ ಗೂಸ್ ಬಂಪ್ಸೆ ಬಂದ್ಬಿಡ್ತಾನ ಈ ಸೌಂಡ್ಗೆ. ನೋಡಿಲ್ಲಿ, ಯಪ್ಪ ಗುರು, ಬಾಣ. ಇಲ್ಲಿ ತುಂಬಾ ಜನ ನಾವಾದ್ರೆ ಎಷ್ಟು ಹೈಟ್ ಅಲ್ಲಿ ಇದೀರಿ ಅಂತ ಇಲ್ಲಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನೋಡು ಅಣ್ಣ, ಅದನ್ನ ಬಡಿತಿದ್ಯಾ ಆ ಕಡೆಯಿಂದ? ನೋಡೋಣ ಬನ್ನಿ. ಯಾವ ಕಡೆಯಿಂದ ಎಲ್ಲಿ ನೋಡಿದ್ರು ಗೊತ್ತಾಗಲ್ಲ. ಹೋದ್ಸಲಿ ಬಂದಾಗ ಈ ಬಾಕ್ಸ್ ಒಳಗಿಂದಾನೇ ಸೌಂಡ್ ಬರ್ತಾ ಇತ್ತು. ಇಲ್ಲೇ ತಾನ ಸೌಂಡ್ ಬರ್ತಿರೋದು. ಬನ್ನಿ ಬನ್ನಿ, ಇದ್ರೊಳಗಡೆ ಇದೆಯಾ ಅಣ್ಣ? ಅವಾಗಲೇ ನೀವು ಹೇಳ್ದಂಗೆ ದೊಡ್ಡ ಸೌಂಡ್. ಹೌದಾ? ಬನ್ನಿ. ಯಾರು ಆ ಕಡೆ ಯಾರಾದ್ರೂ ಇದೀರಾ ಇಲ್ಲಿ? ಯಾರು ಇಲ್ವಾ? ಯಾರು ಏನೋ ಸೈಕ್ ಕೊಡ್ತಿದ್ದಾನ. ಏನ ಇದು ಗಾಳಿ ನನ್ನನೇ ತಲ್ತಿದ್ಯಲ್ಲ ಅಣ್ಣ. ಅಲ್ಲಿ ಹೋದ್ರೆ ಸಾಕು, ಎಗ್ರಿ ನಾವೇ ಎಗ್ರಿಸ್ಬಿಡ್ತಾ, ನಮ್ಮನೆ ಅಣ್ಣ. ನನ್ನನೇ ತಲ್ತಿದೆ ಇದು. ಇದು ಆಟ ಆಡಿಸ್ತಿದೆ ಅಣ್ಣ, ಕನ್ಫರ್ಮು ಆಟ ಆಡಿಸ್ತಿದೆ, ಸಖತ್ ಆಟ ಆಡಿಸ್ತಿದೆ. ಬನ್ನಿ, ಇಲ್ಲಿ ಹೆವಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಏನಿದೆ ನೋಡಿ. ಗಾಳಿ ನೋಡಿ, ನೀರೇ ಹೆಂಗ್ ಅಲ್ಲಾಡ್ತಿದೆ ನೋಡು, ಹೆಂಗ್ ಅಲ್ಲಾಡ್ತಿದೆ ನೋಡು. ಬನ್ನಿ. ಮಳೆ ಬರ್ತಿದ್ಯಾ? ಹನಿ ಬೀಳ್ತಿದಲ್ಲ. ಸೊ ಫ್ರೆಂಡ್ಸ್, ಮಳೆನೂ ಬರೋ ತರ ಇದೆ, ಹನಿ ಬೀಳ್ತಿದೆ ಅಣ್ಣ. ಬನ್ನಿ ನೋಡಿ. 2ನೇ ಸಲ ಬಂದಿದ್ದೇನೆ, 2ನೇ ಸಲ 5ನೇ ಸಲ ಬಂದಿದ್ದೀನಿ. 5ನೇ ಸರಿ ಸಾಗರಣ್ಣ ಬಂದಿದ್ದಾರೆ. ದಯವಿಟ್ಟು ಈ ಕಿತ ಆದ್ರೂ ನಮ್ಮ ಎದುರುಗಡೆ ಬನ್ನಿ. ಅಣ್ಣ ಓಕೆನಾ? ಓಕೆ. ಈ ಕಿತ ಆದ್ರೂ ನಮ್ಮ ಎದುರುಗಡೆ ಬರ್ತೀರಾ? ಸಾಗರಣ್ಣ ಪಾಪ 5ನೇ ಸರಿ ಬಂದಿರೋದಕ್ಕಾದ್ರೂ ನೀವು ಹೊರಗಡೆ ಬನ್ನಿ.
ನಿಮ್ಮ ಕಷ್ಟ ಏನಿದೆಯೋ ತಿಳಿಸಿ ದಯವಿಟ್ಟು. ನೀವೇನಕ್ಕೆ ಇನ್ನೂ ಇಲ್ಲೇ ಇದ್ದೀರಾ? ಏನಕ್ಕೆ ಜನಕ್ಕೆ ತೊಂದರೆ ಮಾಡ್ತಿದ್ದೀರಾ? ದಯವಿಟ್ಟು ಆಚೆ ಬನ್ನಿ. ನೋಡು ಎಷ್ಟು ಗಾಳಿ ನೋಡು, ಎಗ್ರೋಗ್ಬಿಡ್ತೀವಿ. ಅಲ್ಲಿಗೆ ಹೋದ್ರೆ ಸಾಕು ಎಗ್ರೋಗ್ಬಿಡ್ತೀವಿ. ಅಲ್ಲಿ ಬ್ರಿಡ್ಜ್ ದಾಟಾದ್ಮೇಲೆ ಸೇಫ್ಟಿ ಇಲ್ವಾ? ಯಾವ್ದಿದೆ ಸೇಫ್ಟಿ? ಯಾಕ ಕೈಗೆ ಏನಾಯ್ತು? ಎಲ್ಲಿ? ಈ ಟ್ರೈಪಾಡ್ ಅಲ್ಲಿ ಇದ್ರಲ್ಲಿ ಏನೂ ಇಲ್ಲ ಅಲ್ಲೋಡು ಹೇಳಿಲ್ವಾ? ಯಾರು? ಅಲ್ಲೋಡು ಅಣ್ಣ ಓಪನ್ ಆಯ್ತಣ್ಣ, ಅದು ಓಪನ್ ಆಗ್ತದೆ. ಅದೇ ಮಗ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್. ನೋಡಿ ಕ್ಲೋಸ್ ಆಗ್ತಿದೆ. ಯಾರು? ಇಲ್ಲಿ ನೋಡಿ, ನೀವು ನಮ್ಮ ಎದುರುಗಡೆ ಬರಕ್ಕೆ ಹೇಳಿತ್ತು. ನಮ್ಮನ್ನ ಭಯ ಪಡಿಸೋ ಆಕ್ಟಿವಿಟೀಸ್ ಮಾಡಬೇಡಿ. ನಾವು ಎದುರೋದು ಇಲ್ಲ. ಇಲ್ಲೇನೋ ಜೇನುಳ ಕೂತ್ಕೊಂಡಿತ್ತೇನೋ, ನಾನು ಕೈ ಹಿಡ್ದೆ. ಹೌದಾ? ಜೇನುಳನೇ ಇರ್ಬೇಕು. ಬನ್ನಿ ಅಣ್ಣ, ಫಸ್ಟ್ ನೋಡೋಣ. ಒಂದೇ ನಿಮಿಷ. ಯಾರು ಇಲ್ಲ ಅಣ್ಣ, ನನಗೆ ಇಲ್ಲಿ ತೋರಿಸಿ, ಈ ಕಡೆ ತೋರಿಸಿ. ಯಾರು ಇಲ್ಲ ನೋಡಿ. ಫ್ರೆಂಡ್ಸ್, ಯಾರಾದ್ರೂ ಇದಾರ ಅಂತ ನಾವು ಚೆಕ್ ಮಾಡ್ಕೊಂಡ್ ಬಂದು ತೋರ್ಸೋ ಕಾರಣನೇ ಅಲ್ಲಿ ಏನು ಇರಲ್ಲ ಅಂತ ನಮ್ಗೆ ಕ್ಲಾರಿಟಿ ಗೊತ್ತು. ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ಬೇಕು, ಕ್ಲಿಯರ್ ಆಗಿ ತೋರಿಸ್ತಿರೋದು ಈ ಕಾರಣಕ್ಕೆ. ನೋಡಿ ಇನ್ನೊಂದ್ಸರಿ, ಯಾರು ಇರಲ್ಲ, ಬಟ್ ಎಲ್ಲ ಆಕ್ಟಿವಿಟೀಸ್ ನಡೀತಾನೆ ಇರುತ್ತೆ. ಸೈಕು ಒಂದ್ ಕಡೆ ಗಾಳಿ ನಡಿಯಲ್ಲ, ಅವ್ರಿಗೆ ಹೋಗಿ ಬರೋಣ. ಮಗ ಇನ್ನೂ ಇದೆ ಕಣ, ಇನ್ನೂ ಇದೆ. ಇಲ್ಲಿ ತುಂಬಾ ಜನ ತೀರ್ಕೊಂಡಿದ್ದಾರೆ. ತುಂಬಾ ಜನ ನನಗೂ ಅರ್ಥ ಆಗುತ್ತಣ್ಣ. ಪಕ್ಕ ಸುಮಾರು ಒಂದ್ ನನಗೆ ಗೊತ್ತಿರಂಗೆ ವರ್ಷಕ್ಕೆ ಒಂದ್ 2-3 ಜನ ಆದ್ರು ಗ್ಯಾರಂಟಿ ಅಲ್ವಾ? ಗ್ಯಾರಂಟಿ. ನಾನು ಈ ಒಂದು ವಿಡಿಯೋ ಬಿಡೋಕ್ಕಿಂತ ಮುಂಚೆ, ಅಂದ್ರೆ ಹಿಂದಿನ ದಿನ ತೀರ್ಕೊಂಡಿದ್ದಾರೆ. ನಾನು ವಿಡಿಯೋ ಬಿಟ್ಟಿದ್ದೀನಿ. ಹೌದಾ? ನೆಕ್ಸ್ಟ್ ಡೇ ವಿಡಿಯೋ ಬಿಟ್ಟಿದ್ದೀನಿ. ಸರ್ ಬನ್ನಿ, ನಿಮ್ ಬೆರ್ಲಿಗೆ ಏನಾಗಿಲ್ಲ ತಾನೆ? ಬನ್ನಿ, ಇಲ್ಲಿ ಯಾರು ಇಲ್ಲ ಅಣ್ಣ, ಕನ್ಫರ್ಮ್. ನೋಡಿ, ನಿಮ್ಮನ್ನ ನಾವು ನೋಡಕ್ಕೆ ಯಾರು ಇಲ್ಲ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬೇಡ. ಪಕ್ಕ ಇದಾರೆ. ಡೇ ಟೈಮ್ ಅಲ್ಲಿ ಕಾಣಿಸೋ ಅಷ್ಟು ಸುಂದರವಾದ ಪ್ಲೇಸು, ನೈಟ್ ಟೈಮ್ ಅಲ್ಲಿ ಅಷ್ಟೇ ಡೇಂಜರ್ ಇದು. ನೋಡಿ, ನಾವು ಇಷ್ಟು ದೂರ ಬೆಂಗಳೂರಿಂದ ಇಷ್ಟು ದೂರ ಟ್ರಾವೆಲ್ ಮಾಡಿದ್ರಿ. 400 ಕಿಲೋಮೀಟ್ರು ಇಲ್ಲಿ ಈ ಥರ ನಡೀತಿದೆ ಅಂತ ಗೊತ್ತಾದ್ಮೇಲೆ ನಿಮ್ಮ ಹತ್ರ ಮಾತಾಡಿಸ್ಬೇಕು, ನಿಮ್ಮನ್ನ ನೋಡಬೇಕು ಅಂತ ನಾವು ತುಂಬ ಅಂದರೆ ತುಂಬ ಆಸೆ ಪಟ್ಕೊಂಡು ಬಂದಿದ್ದೀವಿ. ಸೊ ದಯವಿಟ್ಟು ನಮಗೋಸ್ಕರ ಆಚೆ ಬನ್ನಿ. ನೀವು ಈ ಥರ ಸೌಂಡ್ಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಏನಣ್ಣ ಹೇಳ್ತೀರಾ? ಹೌದು. ಹೆಂಗ್ ತೀರ್ಕೊಂಡಿರ್ತಾರೆ, ಎಷ್ಟು ಬದುಕಕ್ಕಿಂತ ಸಾಯಕ್ ಧೈರ್ಯ ಜಾಸ್ತಿ ಬೇಕು ಗೊತ್ತಾ? ಹೌದು. ಅದು ಇಲ್ಲಿ ಬಿದ್ದು ತೀರ್ಕೊಂಡು, ನಾನು ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ ಗೊತ್ತಾಣ, ಹಿಂಗ್ ಬಗ್ ನೋಡಕ್ ಹೋಗ್ಬೇಡಿ ಅಂತ. ಅದಕ್ಕೆ ಅಕಸ್ಮಾತ್ ಹಿಂದ್ಗಡೆಯಿಂದ ಎದ್ ಬಿಸಾಕ್ಬಿಟ್ರೆ ಏನ್ ಮಾಡ್ತೀರಾ? ಅದಕ್ಕೆ ಈ ಕಡೆನೂ ಬಗ್ಗದ್ ಬೇಡ, ಆ ಕಡೆನೂ ಬಗ್ಗದ್ ಬೇಡ. ನಾವು ಸೇಫ್ ಆಗಿ ಇನ್ನೂ ಜನಕ್ಕೆ ವಿಡಿಯೋಸ್ ಕೊಡ್ಬೇಕು ನಾವು. ಓಕೆ, ಎಷ್ಟು ಚೆನ್ನಾಗಿದೆ. ಬಟ್ ಹಾಂಟೆಡ್ ಅಂದ್ರೆ ನನಗೆ ಬೇಜಾರಾಗ್ತಿದೆ ಅಲ್ವಾ? ಹೌದು. ನೋಡು, ಇದು ಇಂಪ್ರೂವ್ಮೆಂಟ್ ಮಾಡಕ್ಕೆ ಅಂತಾನೆ ಇಲ್ಲಿ ಪಾರ್ಕ್ ನೋಡಿ ಗೈಸ್, ಅಲ್ಲೆಲ್ಲ ಪಾರ್ಕ್ ಎಲ್ಲ ಕಟ್ಟಿದೆ. ಬಟ್ ಒಬ್ಬರು ಬರಲ್ಲ, ಪಾರ್ಕಿಗೆ ಒಬ್ಬರು ಬರಲ್ಲ. ನಾನು ನಿನ್ನ ಡೇ ಟೈಮ್ ಅಲ್ಲಿ ಕೂಡ ಕರ್ಕೊಂಡ್ ಬಂದಿದ್ದಲ್ಲ, ಒಬ್ಬರು ಬರಲ್ಲ ಪಾರ್ಕಿಗೆ. ನನ್ಗೆ ಯಾಕೋ ಗೊತ್ತಿಲ್ಲ ಅಣ್ಣ. ನೀವು ನಂಬಿ ಬಿಟ್ರೆ ಬಿಡಿ. ಲೊಕೇಶನ್ ಬಂದವಾಗಿಂದ ತಲೆ ಬರ ಜಾಸ್ತಿ, ತಲೆನೇ ಹೊಡೆದೋಗ್ತಿದೆ. ಆ ಥರ ತಲೆ ಬರ ನನಗೆ. ಅದೇನಕ್ಕಂತ ಗೊತ್ತಿಲ್ಲ, ಹೆವಿ ತಲೆ ಬರ. ಬನ್ನಿ ನಮ್ಮ ಎದುರುಗಡೆ ಬನ್ನಿ ದಯವಿಟ್ಟು. ಅಣ್ಣ ಅಲ್ಲಿ ತಿರ್ಸಿ. ಯಾರು ಕಾಣಿಸ್ತಿದ್ರಲ್ಲಿ? ಅಲ್ಲಿ ನನಗೆ ಲೈಟ್ಗೆ ಇದು ಇದಾಯ್ತಾ ಏನಾಯ್ತು ಅಂತ ಗೊತ್ತಿಲ್ಲ. ಈ ಫೋಕಸ್ ಲೈಟ್ಗೆ ನನಗೆ ಅಲ್ಲಿ ಯಾರೋ ಇದ್ದಂಗೆ ಕಾಣಿಸ್ತಾರಣ್ಣ. ಹೆಂಗಣ ನೋಡಿ, ನಿಮ್ಗೋಸ್ಕರ ನಾವು ನಮ್ ಬ್ಯಾಗ್ ಟಾರ್ಚ್ ಹಾಕೋ ನಮ್ ಬ್ಯಾಗ್. ಹಲೋ ಹಲೋ ಅಣ್ಣ, ಅಲ್ಲಿ ನೋಡಿ, ಅಲ್ಲಿ ಹಲೋ, ಯಾರಾದ್ರೂ ಇದ್ದೀರಾ? ಹಲೋ, ಇರ್ರಿ ಅಲ್ಲೇ. ಮಗ ಅಣ್ಣ ಹೋಗ್ತಿದೆ ಅಣ್ಣ. ಹಲೋ,
ಎಲ್ಲಿ ಹೋಗ್ತಿದ್ವಿ ಅಲ್ಲಿ ನೋಡಿ ಅಷ್ಟು ದೂರದಲ್ಲಿ ನೀವು ಕಾಣಿಸಿದ್ರೆ ಏನೋ ಪ್ರಯೋಜನ ಇಲ್ಲ. ದಯವಿಟ್ಟು ನೋಡಿ ನಾವು ಅಲ್ಲಿಗೆ ಆಗಲ್ಲ. ಎಲ್ಲಿ ಹೋಗ್ಬಿಡ್ತು ಹೋಗ್ಬಿಡ್ತಾನ ಮಗ. ನಾನು ಹೋಗ್ಲಿಲ್ಲ ಅಲ್ಲಿಗೆ. ನೀ ಇಲ್ಲ ನೀನು ಹೋಗ್ತೀನಿ. ಇಲ್ಲ ನಾನು ಹೋಗ್ತೀನಿ ಬಿಡು. ಅಲ್ಲಿ ಕಾಲ್ ನಿಂಗೆ ಸ್ಲಿಪ್ ಆಗುತ್ತೆ, ನಾನು ಹೋಗ್ತೀನಿ. ಅಣ್ಣ ಇಬ್ರು ಒಬ್ರೇ ಹೋಗೋದ್ ಬೇಡ ಅಣ್ಣ. ಹಾಂಟೆಡ್ ಆಗಿದೆ ಲೊಕೇಶನ್. ನನಗೆ ಡರ್ ಆಗ್ತಿದೆ. ಮಗ ಇದ್ದರ್ರಿ ಏನೂ ಆಗಲ್ಲ. ಅಲ್ಲಿ ನೋಡೋಣ ಕಣ. ಎಲ್ಲಣ್ಣ? ಅಲ್ಲಿ ನಮ್ಮ ಬ್ಯಾಗ್ ಹತ್ರ ಏನಕ್ಕೆ ಹೋಯ್ತದು? ನಮ್ ಬ್ಯಾಗಲ್ಲಿ ಏನಾದ್ರು ಐತಣ? ಏನು ಇಲ್ವಾ ಅಣ್ಣ? ಏನಿಲ್ಲ ಬ್ಯಾಗಲ್ಲಿ ಏನು ಇಲ್ಲ ಅಣ್ಣ. ಅದ್ ನೋಡ್ದವಾಗಿಂದ ಇನ್ನೂ ಕೈಕಾಲ್ ನಡ್ಗ ಸ್ಟಾರ್ಟ್ ಆಗೋಯ್ತು. ಇದ್ರಲ್ಲಿ ಬೇರೆ ಒಬ್ನೇ ಹೋಗ್ತೀನಿ ಅಂತಿದ್ರಲ್ಲ. ಏನಾಗಲ್ಲ ಕೊಡು. ಇಲ್ಲಾಂದ್ರೆ ಒಂದ್ ಕೆಲ್ಸ ಮಾಡಿ, ಆಗಿತ್ತಾಗ್ಲಿ ನಾನು ಹೋಗ್ತೀನಿ. ಏ ಬೇಡ, ಅಲ್ಲಿ ನಡಿಯಕ್ಕಾಗಲ್ಲ. ಅಲ್ಲಿ ಗೊತ್ತಾ, ಅಲ್ಲಿ ಬಿದ್ದೋಗ್ತೀವಿ. ನಾ ಕೊಡು ನೈಟ್ ವಿಷನ್ ಕ್ಯಾಮ್ರಾ. ನಾನು ಹೋಗ್ತೀನಿ, ಕೊಡಿ. ಇಲ್ಲೂ ಕ್ಯಾಪ್ಚರ್ ಆಯ್ತು, ಇಲ್ಲಿ ನಾನು ನೋಡ್ತಾ ಇಲ್ಲ. ನೋಡು. ಸರಿ, ಇಲ್ಲೂ ಕ್ಯಾಪ್ಚರ್ ಆಗಿದೆ ಫ್ರೆಂಡ್ಸ್. ಅದರಿಂದ ನಾನು ಒಬ್ಬ ಇಲ್ಲಿ ಇರ್ತೀನಿ. ನೋಡೋಣ, ಬೈ ಚಾನ್ಸ್ ಏನಾದ್ರು ಇಲ್ಲೇನಾದ್ರು ಕಾಣಿಸಿದ್ರೆ ನಾನು ರೆಕಾರ್ಡ್ ಮಾಡ್ತೀನಿ. ಅಲ್ಲೇನಾದ್ರು ಕಾಣಿಸಿದ್ರೆ ನೀವು ರೆಕಾರ್ಡ್ ಮಾಡಿ ಅಣ್ಣ. ಹುಷಾರಣ. ಆಯ್ತಾಯ್ತು. ತುಂಬಾ ಗಾಲಿ ಇದೆ. ಓಕೆನಾ? ನೋಡಿ ಫ್ರೆಂಡ್ಸ್, ಇವ್ರು ಹೆಂಗ್ ಹೋಗ್ತಾರ ಏನೋ ನೋಡೋಣ ಏನಾಗುತ್ತೆ ಅಂತ. ಅದು ಅಣ್ಣ ಸೇಫ್ ಅಣ್ಣ. ಗಾಲಿ ಮಾತ್ರ ಎಫ್ಬಿ ಹೊಡಿತಿದೆ ಫ್ರೆಂಡ್ಸ್. ಎಫ್ಬಿ ಸೈಕಲ್ ನನ್ನ ಟ್ರೈಪಾಡ್ ನಿಲ್ತಾ ಇಲ್ಲ, ಅಷ್ಟು ಗಾಲಿ ಹೊಡಿತಿದೆ. ಇನ್ನೊಂದು ಜಾಗ ಅಂತೂ ಎಕ್ಸ್ಟ್ರೀಮ್ ಭಯಂಕರ ಇದೆ, ಸಖತ್ ಭಯಂಕರ ಇದೆ, ಸಖತ್ ಹಾಂಟೆಡ್ ಇದೆ. ನನಗೆ ಹೆಂಗ್ ಫೀಲ್ ಆಗ್ತಿದೆ ಅಂದ್ರೆ, ನಾನು ಹಿಂಗ್ ನಡ್ಕೊಂಡು ಮಾತಾಡ್ಕೊಂಡು ಬರ್ತಿರ್ಬೇಕಾದ್ರೆ ನನ್ನ ಹಿಂದ್ಗಡೆ ಯಾರೋ ಬರ್ತಿರೋ ತರ ಅನಿಸ್ತಿದೆ. ಹಾಂಟೆಡ್ ಇದೆ ಲೊಕೇಶನ್. ಗೈಸ್ ದಯವಿಟ್ಟು ಓಡಿ ಅಂತ ಮಾತ್ರ ಹೇಳೋಕ್ಕಾಗಲ್ಲ. ನಾನು ಓಡೋದಕ್ಕೂ ಆಗಲ್ಲ. ಓಡಿದ್ರೆ ಸುಮ್ಮನೆ ಏಟ್ ಮಾಡ್ಕೊಳಂಗಾಗುತ್ತೆ. ಅದು ನೋವು ಅನುಭವಿಸೋಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ ಗೈಸ್. ಅದಕ್ಕೆ ಆದಷ್ಟು ಸೇಫ್ಟಿಯಾಗಿ ಹೋಗೋದು ಬೆಸ್ಟು. ನೋಡಿ ಏನೋ ಸೌಂಡು. ಗೈಸ್ ಏನೋ ಸೌಂಡ್ ಬರ್ತಿದೆ ಇಲ್ಲಿ. ಏನಿಲ್ಲ, ಹೋಗಿ ಹೋಗಿ. ಅಷ್ಟು ದೂರಕ್ಕೆ ಹತ್ರಕ್ಕೆ ಹೋಗ್ಬಾರ್ದು. ಯಪ್ಪ ಗಾಲಿ ಏನು ಎಲ್ಲಾಡ್ತಿದೆ ಗೊತ್ತಾ. ನಾನು ಆ ಕಡೆ ಬಗ್ ನೋಡಕ್ಕೂ ಭಯ ಆಗ್ತಿದೆ ಫ್ರೆಂಡ್ಸ್. ಆ ಹತ್ರ ಗಾಲಿ ಹೊಡಿತಿದೆ ನೋಡಿ. ಅವ್ರೊಬ್ರೇ ಅಲ್ಲಿ ಹೋಗ್ತಿದಾರೆ. ಸಾಗರ ಅಣ್ಣ ಹುಷಾರು. ಏನಿಲ್ಲ. ಇಲ್ಲಿ ಸ್ಲಿಪ್ ಆಗುತ್ತೆ ಗೈಸ್ ಇಲ್ಲಿ ಮಣ್ಣು. ಅಪ್ಪ ದೇವ್ರದ್ದು ಬರ್ಬೇಕಾದ್ರೆ ಕೈ ಗೈಸ್ ಯಾಕೋ ಬರ್ತಾ ಬರ್ತಾ ಬೆವರು ಜಾಸ್ತಿ ಆಗ್ತದೆ ಈ ಗಾಳಿಯಲ್ಲಿ. ಇಲ್ಲೆಲ್ಲ ಓಡಾಡಿ ಓದಂಗಿದೆ. ಯಾಕೆ ಬಾಯಿ ಕೊಡುತ್ತೆ ದುಲ್ತಾ ಇದೆ ನನಗೆ ಗೈಸ್. ಇಲ್ಲಿ ಬರ್ತಾ ಬಾಯ್ತದು ಹಿಂದೆಗಡೆ ಯಾರೋ ಬಂದ್ರ ಬಾಯ್ತು ದುಲ್ತಂಗೆ ಆಗ್ತಾಯಿದೆ. ಬೆವರ್ತಾ ಇದ್ದೀನಿ ನಾನು. ಸೇಫ್ ಸೇಫ್ ಸೇಫ್. ನೋಡಿ ಫ್ರೆಂಡ್ಸ್, ನಾನು ಹೋಗ್ತಿದ್ದೆ. ಬಟ್ ಏನಂತಂದ್ರೆ, ಇಲ್ಲೂ ಅಲ್ಲಿಂದ ನಾವು ಇಲ್ಲೂ ರೆಕಾರ್ಡ್ ಮಾಡಿದ್ರಿ. ಇವಾಗ ಅಲ್ಲಿ ರೆಕಾರ್ಡ್ ಆಗಿದೆ. ಸೊ ಆ ಕಡೆ ಅಕಸ್ಮಾತ್ ಆ ಕಡೆ ಇದ್ರೆ ಅವ್ರು ಕ್ಯಾಪ್ಚರ್ ಮಾಡ್ತಾರೆ. ಈ ಕಡೆ ನನ್ನ ಹಿಂದೆ ಯಾರಾದರೂ ಬಂದರೆ ನಾನು ಕ್ಯಾಪ್ಚರ್ ಮಾಡ್ತೀನಿ. ನನ್ನ ಮುಂದೆನೇ ಆಗಲಿ ನನ್ನ ಹಿಂದೆನೇ ಆಗಲಿ ಯಾರಾದರೂ ಬಂದರೆ ನಾನು ಕ್ಯಾಪ್ಚರ್ ಮಾಡ್ತೀನಿ. ಯಾಕಂದರೆ ನಾವು ಮಿಸ್ ಮಾಡೋಕ್ಕೆ ಇಷ್ಟಪಡ್ತಿಲ್ಲ. ಇಬ್ಬರನ್ನಾದರೂ ಅಂದರೆ ಇಬ್ಬರಲ್ಲಿ ಒಬ್ಬರಾದರೂ ನಿಂತ್ಕೊಂಡು ಮಾತಾಡೋಣ, ಕ್ಯಾಪ್ಚರ್ ಮಾಡೋಣ ಅಂತ. ಅದಕ್ಕೆ ಇಷ್ಟು ರಿಸ್ಕ್ ತೊಗೊಂಡು ಅವರೊಬ್ಬರಲ್ಲಿ ಹೋಗ್ತಿದ್ದಾರೆ.
ನಾನೊಬ್ಬನೇ ಇಲ್ಲಿದ್ದೀನಿ. ಇಲ್ಲಿರಕ್ಕೂ ಭಯನೇ ಗುರು. ಇಲ್ಲೂ ಸ್ವಲ್ಪ ಸೇಫ್ ಇಲ್ಲ ಜಾಗ. ಇಲ್ಲಂತೂ ಎಕ್ಸ್ಟ್ರೀಮ್ ಸೌಂಡ್ಸ್ ಬರ್ತಿದೆ ನೋಡಿ. ಲೈಟ್ಸ್ ಎಲ್ಲ ಹಾಕವ್ರೆ. ಅಂದ್ರೆ ಇದು ಮುಂಚೆ ಬಂದು ಸಾಗರನ ಚಾನಲ್ ಅಲ್ಲಿ ನೀವು ನೋಡಿರ್ತೀರಾ, ಮುಂಚೆ ಯಾವುದೇ ರೀತಿ ಇದು ಲೈಟ್ಸ್ ಇದ್ದಿಲ್ಲ, ಫುಲ್ ಹಾಂಟೆಡ್ ಆಗಿತ್ತು. ಇವಾಗ ಲೈಟ್ಸ್ ಹಾಕವ್ರೆ. ಅದೇ ಈ ಬೈದಿಂದಾನೆ ಸುಮಾರು ಜನ ಏನೋ ಶಾಡೋಸ್ ನೋಡಿದ್ದಾರೆ, ಸೌಂಡ್ಸ್ ಬರ್ತಿದೆ, ಹಲೋ ಥರ ಸೌಂಡ್ಸ್ ಬರ್ತಿದೆ ಅಂತ ಹೇಳ್ದವಾಗಿಂದ ಇದು ಲೈಟ್ಸು ಪೇಂಟ್ ಎಲ್ಲ ಮಾಡಿದ್ರು. ಅದಾದ್ಮೇಲೂ ಇಲ್ಲಿ ಸುಮಾರು ಜನಕ್ಕೆ ಕಾಣಿಸಿದೆ. ಇವಾಗ ರೀಸೆಂಟಾಗೂ ಆ ಥರ ಒಬ್ರು ಕಾಣಿಸಿದೆ. ಅವ್ರ ಕಡೆಯಿಂದ ನಾವು ಇನ್ಫಾರ್ಮೇಶನ್ ತೊಗೊಂಡು ನಾವಾದರೆ ಇಲ್ಲಿ ಚೆಕ್ ಮಾಡಕ್ಕೆ ಇಲ್ಲೇ ಯಾರಾದರೂ ಬಂದ್ಬಿಡ್ತಾನ ಅಂತ ಭಯ. ಏನಾಯ್ತಣ್ಣ? ಹಲೋ, ಛೇ ನನ್ನ ಟಾರ್ಚ್ ಬೇರೆ ತಂದಿಲ್ಲ. ಸೊ ಈ ಮುಳ್ಳಲ್ಲಿ ಎಲ್ಲಪ್ಪ ಹೋಗೋದು ನಾನು? ಬ್ಯಾಗಲ್ಲೇ ಇರಬೇಕು. ಹಲೋ, ಯಾರು? ಹಲೋ, ಗೈಸ್ ಅಲ್ಲಿ ಯಾರಿದ್ದಾರೆ? ಹಲೋ, ಯಾರಿದು? ಹಲೋ, ಮಗ ಬರಲ್ಲ. ಮಗ ಬರಲ್ಲ. ಏನಾಯ್ತು? ಓ ಸಾಗರಣ್ಣ, ಏನಕ್ಕೆ ಕಿಚ್ತಾ ಇದ್ದೀರಾ? ಯಾರು ಕೂದಲು ಬಿಟ್ಟು ಯಾರು ಇದು? ಬಾರ ಮಗ, ಬಾರ ಬಾರ ಬಾರ, ಬೇಗ ಬಾ ಮಗ, ಬಾ ನಿಧಾನಕ್ಕೆ ಬಾ. ಫ್ರೆಂಡ್ಸ್, ಅವ್ರಿಗೇನೋ ಆಗಿದೆ ಅಲ್ಲಿ. ಏನಾಯ್ತಣ್ಣ? ಸೇಫ್ ಆಗಿದ್ದೀರಾ? ಏನಕ್ಕಣ್ಣ ಕುತ್ಕೊಂಡ್ಬಿಟ್ಟಿದ್ದೀರಾ? ಫ್ರೆಂಡ್ಸ್ ಅವ್ರೇನೋ ಕುತ್ಕೊಂಡ್ಬಿಟ್ಟಿದ್ದಾರೆ. ಇರೋಣ. ಮಗ ಸ್ಮೆಲ್ ಇಲ್ಲಿ. ಬಾರೋಗೆ ನಿಧಾನ ಬಾ. ಹಲೋ, ನಾನು ನಿಮ್ಗೆ ಎಂತ ತೊಂದರೆ ಮಾಡಕ್ ಬಂದಿಲ್ಲ ನೋಡಿ. ಇದು 5ನೇ ಸರಿ ಬರ್ತಾ ಇರೋದು ನಾನು. ಬರ್ತಿದ್ದೀನಿ ಫ್ರೆಂಡ್ಸ್. ಅವ್ರಿಗೇನೋ ಆಗಿದೆ ಅಲ್ಲಿ. ಯಪ್ಪ ಗುರು, ಇಲ್ಲಿ ಫಾಸ್ಟ್ ಆಗಿ ಹೋಗಕ್ಕಾಗಲ್ಲ. ಯಾಕಣ? ಬಂದೆ. ಯಾಕಣ? ಏನಣ ಆಯ್ತು? ಯಪ್ಪ ನನಗಂತೂ ಭಯ ಆಗ್ತಿದೆ. ಇಲ್ಲಿ ಹಿಂಗೆ ಹೋಗುವಾಗಲ್ಲ, ಚೊಪ್ಪಲಿ ತೆಗೆದುಬಿಟ್ಟೆ ಹೋಗ್ಬೇಕು. ಇಲ್ಲಿ ಫಾಸ್ಟ್ ಆಗಿ ಓಡಕ್ಕಾಗಲ್ಲ ಫ್ರೆಂಡ್ಸ್, ನಿಧಾನಕ್ಕೆ ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ಹೆವಿ ಸ್ಲಿಪ್ಪಿ ಜಾರ್ತಿದೆ. ಅವ್ರಿಗೆ ಏನಾಯ್ತು ಅಂತ ಅರ್ಥ ಆಗ್ತಿಲ್ಲ, ನನಗೆ ಭಯ ಆಗ್ತಿದೆ. ನೋಡಿ ಫ್ರೆಂಡ್ಸ್, ಲೊಕೇಶನ್ ಹೆವಿ ಹಾಂಟೆಡ್ ಇದೆ. ಇಲ್ಲಂತೂ ಕಾಲಿಕ್ಕಕ್ಕೆ ಆಗಲ್ಲ. ನನ್ನ ಚೊಪ್ಲಿ ಅಂತೂ ಗ್ಯಾರಂಟಿ ಸ್ಲಿಪ್ ಆಗುತ್ತೆ. ಏನಾಗಿದೆ ಸಾಗರಣ್ಣ? ನಾನು ಚೊಪ್ಲಿ ತೆಗೆದುಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಇರೋಣ, ಏನಣ್ಣ ಆಗಿದೆ? ಯಾಕಣ್ಣ ಕೆಮ್ತಿದ್ದೀರಾ? ಯಪ್ಪ ಕಾಲ್ಗೇನೋ ಆಯ್ತು. ಯಪ್ಪ ಚೊಪ್ಲಿ ಹಾಕೊಬೇಕು. ಏನಾಯ್ತಣ್ಣ ಸಾಗರಣ್ಣ? ಯಾಕಣ್ಣ? ಯಾವುದು ಪ್ರಾಬ್ಲಮ್ ಮಾಡಲ್ಲ ನಾನು. ಎಲ್ಲಿದ್ದೀರಾ?
ಇವಾಗ ಇಲ್ಲಿ ಯಾರೋ ಬಂದ್ರಿ, ನನಗಿಲ್ಲಿ ಸ್ಮೆಲ್ಲಿಗೆ ವಾಸನೆ ತಡ್ಕೊಳಕ್ಕಾಗಲ್ಲ. ಬನ್ನಿ ಯಾರಿದ್ರು. ಹಲೋ ಗೈಸ್, ಇಲ್ಲೇ ಯಾರೋ ಇದ್ದಾರೆ. ಹಲೋ, ಎಲ್ಲಿ ಕಾಣಿಸ್ತಾ ಇಲ್ಲ. ಹಲೋ, ಬಾರ ಮಗ ನಿಧಾನಕ್ಕೆ. ಗಾಯ್ಸ್, ಕೆಟ್ಟು ವಾಸನೆ ಅದು. ಏನಾಯ್ತಣ್ಣ? ಯಾಕಣ್ಣ? ಸ್ವಾಮಿ ಇಲ್ಲೇ ಇದೆಯಪ್ಪ, ಏನು ಇಲ್ಲೇ ಇದೆ. ನಿಮ್ಗೆ ಏನಾಯ್ತಣ್ಣ? ಏನಾಗಿಲ್ವಾ? ನನಗೆ ಇದು ಕಬ್ಬು ಸ್ಮೆಲ್ ಅಪ್ಪ ಸ್ವಾಮಿ, ವಾಮಿಟ್ ಬಂದಂಗೆ ಆಗ್ಬಿಡ್ತು ನನಗೆ. ನನಗಂತೂ ಒಳ್ಳೆ ಸಿನಿಮಾ ತೋರಿಸಿದೆ. ಯಾರು? ಅಯ್ಯಪ್ಪ, ಎಲ್ಲಣ್ಣ? ಬಾರ ಇಲ್ಲೇ. ಯಾರು? ಅಲ್ಲೇ ಸೌಂಡ್ ಬರ್ತಿರೋದು. ಯಾರು ನೀವು? ಏನೇ ಕಲ್ತಿರೋದು? ಏನಾಯ್ತಣ್ಣ ಕರೆಕ್ಟ್ ಆಗಿ? ಮಗ ಇಲ್ಲೇ ಇತ್ತು ಕಣ, ಇಲ್ಲಿ ನೋಡು. ಅಲ್ಲೇ ಸೌಂಡ್ ಬರ್ತಿರೋದು. ನಡೀರಿ. ಇಲ್ಲೇ ಇತ್ತು ಕಣ. ಯಾರು? ಏನಕ್ಕಿಲ್ದ ಇದ್ರ ಅಲ್ತಿದ್ದೀರಾ? ನೋಡು ಹೆಂಗ್ ಹೇಳ್ತದೆ ನೋಡು. ನಿಮ್ಗೆ ಏನಾಯ್ತಣ್ಣ? ನನಗೆ ಏನಾಗಿಲ್ಲ, ಅಲ್ಲಿ ಓಡ್ ಬಂದೆ. ನಂಗೆ ಒಂಥರ ಮೈಂಡ್ ಬ್ಲಾಕ್ ಆಗಿ ವಾಮಿಟ್ ಸ್ಟಾರ್ಟ್ ಆಗಿತ್ತು. ಎಂತ ಸ್ಮೆಲ್ ಗೊತ್ತಾ ಅದು. ಬಾ, ಆ ಸ್ಮೆಲ್ ಮಾತ್ರ ಜೀವನದಲ್ಲಿ ಯಾವತ್ತೂ ಕೊಡ್ದಿರ್ಲಿಲ್ಲ ಆ ತರ ಸ್ಮೆಲ್. ಇದು ಎರಡನೇ ಸಲ ಮೂರನೇ ಸಲ ನಂಗೆ ಈ ತರ ಆಗಿರೋದು. ಅಲ್ಲಿ ಮೇಲ್ಗಡೆ ಒಂದ್ಸಲಿ ಸ್ಮೆಲ್ ಹೊಡೆದಿತ್ತು ನನಗೆ. ನೀವೇನಾದ್ರು ಕ್ಯಾಪ್ಚರ್ ಮಾಡಿದ್ರ? ಇಲ್ಲಿ ಮಾಡಿರ್ಬೇಕು, ಕ್ಯಾಪ್ಚರ್ ಆಗಿದೆ. ಮಗ ನಾನು ಇಲ್ಲಿ ಬಂದ್ಬಿಟ್ಟಿದ್ದೀನೋ. ನೋಡಿ, ಇಲ್ಲಿ ಹತ್ರ ಇದೆ ನೋಡಿ, ಇಲ್ಲೇ ಇದೆ ಅದು. ಕ್ಯಾಪ್ಚರ್ ಮಾಡಿದ್ರಾ? ಮಾಡಿದ್ದೇನೆ ನೋಡಿ, ಇಲ್ಲೇ ಇತ್ತು. ನಾನು ಅಲ್ಲಿ ನೋಡಿದ್ರಿ? ಅವನ್ನ ನೋಡ್ತಾ ಇಲ್ಲ, ನಾನು ಕ್ಯಾಮ್ರಲ್ಲಿ ನೋಡ್ತಾ ಇದ್ದೀನಿ. ಕ್ಯಾಮ್ರಲ್ಲಿ ಕ್ಲೀನ್ ಆಗಿ ಕಾಣಿಸ್ತಾ ಇದೆ, ಡೈರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ ನಂಗೆ. ಹೌದಾ? ಕ್ಯಾಮ್ರಲ್ಲಿ ನೋಡ್ತೇನೆ ನಾನು. ಕ್ಯಾಮ್ರಾ ನೋಡಿ ಕನ್ಫ್ಯೂಸ್ ಆಗಿ ನಾನು ಓಡ್ ಬಂದಿದ್ದ ಕಡೆ. ನೋಡಿ, ಇಲ್ಲಿ ಯಾರನ್ನೋ ನೋಡಿದ್ರಂತೆ. ಸೊ ದಯವಿಟ್ಟು ಇವಾಗ ಆಚೆ ಕಡೆ ಬನ್ನಿ. ಅಲ್ಲೇ ಯಾರು ಏನಕ್ಕಿತ್ರ ಅಲ್ಲೋದಲ್ಲ, ನೀವು ಪ್ರಯೋಜನ ಇಲ್ಲ. ನೋಡು, ಇರೋಣ, ಒಬ್ನೇ ಹೋಗ್ಬೇಡ. ಇರುತ್ತೆ, ಹುಷಾರು ಅಣ್ಣ. ಇದಕ್ಕೆ ಒಂದ್ ಕೆಲ್ಸ ಮಾಡೋಣ, ಇಲ್ಲೇ ಕನ್ಫರ್ಮ್ ನೋಡಿದ್ರಾ? ಗ್ಯಾರಂಟಿ ಹಚ್ಕೊಂಡ್ಬಂದು ಮಗ ನನ್ನ. ನಿಜವಾಗ್ಲೂ ಹಚ್ಕೊಂಡ್ಬಂದು ನನ್ನ. ಅಲ್ಲಿ ನೋಡಿ, ಈ ಪೊದೆಯಲ್ಲಿ ಸೌಂಡ್ ಬರ್ತಾ ಇರೋದು. ಇಲ್ಲೇನ ಸೌಂಡ್ ಬರ್ತಿದೆ ಅಣ್ಣ. ಒಂದ್ ಕೆಲ್ಸ ಮಾಡೋಣ, ಏನು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೆದಿಲ್ಲ. ಎಲ್ಲಿ ಬ್ರಿಡ್ಜ್ ಮೇಲೆ ಏನು ನಡೆದಿಲ್ಲ. ಆದ್ರೆ ನನಗೆ ಮಾತ್ರ ಫೀಲ್ ಆಗ್ತಾ ಇತ್ತು. ಯಾವ್ದೇ ತರ ಸೌಂಡ್ ಶಾಡೋ ಏನು ಕ್ಯಾಪ್ಚರ್ ಮಾಡಿಲ್ಲ. ನೀವು ಖಂಡಿತ ಕ್ಯಾಪ್ಚರ್ ಮಾಡಿ. ಗ್ಯಾರಂಟಿ. ಎಷ್ಟುದ್ದ ಕೂದ್ಲು ಗೊತ್ತಾ? ಹೌದಾ? ಅಯ್ಯೋ, ಗ್ಯಾರಂಟಿ ಲೇಡೀಸ್, ಎಷ್ಟುದ್ದ ಕೂದ್ಲು ಗೊತ್ತಾ? ಒಂದ್ ಕೆಲ್ಸ ಮಾಡೋಣ, ಡೌಸಿಂಗ್ ರಾಡ್ ಆಡೋಣ ಬನ್ನಿ. ಕೇಳಿ ಕ್ವಶನ್, ನೀವೇನಾದ್ರು ಕೇಳ್ತೀರಾ? ಇಲ್ಲೇ ಕೇಳೋಣ, ಅಲ್ಲಿ ಹೋಗೋಣ. ಅಲ್ಲೇನೋ ನನಗೆ ಆಗಿಲ್ಲ. ಅಲ್ಲಲ್ಲ ಕಣ, ಇಲ್ಲಿಂದ ಸ್ಟಾರ್ಟ್ ಆಗಿತ್ತಲ್ವ ಅದು. ನಾವು ಅಲ್ಲಿಂದ ಕ್ಯಾಪ್ಚರ್ ಮಾಡಿದಾಗ ಈ ತೊಟ್ಟಿ ಹತ್ರ ಕಾಣಿಸ್ತಲ್ವಾ? ಹೌದು, ಅಲ್ಲೇ ಹೋಗೋಣ ಬನ್ನಿ. ಸ್ಮೆಲ್ ತಡಿಯಕ್ಕಾಗಲ್ಲ ಮಗ. ನಿಮ್ಗೆ ಏನಾದ್ರು ಕ್ವಶನ್ ಇದ್ರೆ ಕೇಳಿ ಅಣ್ಣ, ನನಗೂ ಸ್ವಲ್ಪ. ಅಲ್ಲಿ ನೋಡು. ಯಾಕೆ? ಇವಾಗ ಏನಕ್ಕೆ? ಇಲ್ಲಿಂದ ಕಣ ಕೇಳಿಸ್ತಾ ಇರೋದು ಅಣ್ಣ. ಎಲ್ಲಾ ಕಡೆಯಿಂದನೂ ಕೇಳಿಸ್ತಿದೆ ಅಣ್ಣ. ನಾನು ಯಾವ ಕಡೆ ಅಂತ ನೋಡ್ಲಿ ಅಣ್ಣ, ಎಲ್ಲಾ ಕಡೆ ಕೇಳಿಸ್ತಿದೆ. ಏನೇ ಕಲ್ತಿದ್ದೀರಾ? ಇಲ್ಲಿ ನೋಡಿ, ನಾವು ನಮ್ಮ ಹತ್ರ ನೀವು ಡೈರೆಕ್ಟ್ ಆಗಿ ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ. ನಮ್ಮ ಹತ್ರ ಡೌಸಿಂಗ್ ರಾಡ್ಸ್ ಅಂತ 2 ಕಂಬಿ ಇದೆ. ಅದ್ರ ಮುಖಾಂತರ ನಿಮ್ಮ ಸಮಾಧಾನ ನೀವು ತಿಳಿಸ್ಬೋದು. ಬನ್ನಿ ಅಣ್ಣ, ಅದ್ರ ಮುಖಾಂತರ ನಿಮ್ಮ ಸಮಾಧಾನನ ತಿಳಿಸಿ. ನೀವು ಈ ಥರ ಅಲ್ಕೊಂಡು ಕುತ್ಕೊಂಡಿದ್ರೆ ನಮ್ಗೆ ಏನೂ ಅರ್ಥ ಆಗಲ್ಲ. ಇಲ್ಲಾಂದರೆ ನೀವು ಎದುರುಗಡೆ ಬಂದರೆ ನಮಗೆ ಚೆನ್ನಾಗಿರುತ್ತೆ. ಇನ್ನು ಅದೇನೋ ನನ್ನ ಮೇಲೆ ಕಕ್ಷೆ ಕಟ್ಟಂಗಿದೆಯೋ? ಹೌದಾ? ನಡಿ, ನೀನೇ ಕೇಳು ಡೌಸಿಂಗ್ ರಾಡ್ಸ್. ಅಲ್ಲಿ ನೋಡು, ನೋಡಿ, ಎಲ್ಲಿಂದ ಕೇಳಿಸ್ತದೆ? ನಿಮ್ಗೆ ಆ ಕಡೆ ಕೇಳಿಸ್ತಿದ್ಯಾ?
ನನಗೆ ಆ ಕಡೆ ಕೇಳಿಸ್ತಾ ಇದೆ. ನನಗೆ ಈ ಕಡೆ ಕೆಲಸದಿದೆ ಅಣ್ಣ. ಇದು ಸೌಂಡ್ ಹೆವಿ ಕೊಡ್ತಾ ಇತ್ತಣ್ಣ. ಅದೇ ನಾನು ಹೇಳ್ತಾ ಇರೋದು, ನೀನ್ ಡೌಸಿಂಗ್ ಆರ್ಸ್ ತಗೋಬಾ, ಕೇಳ್ಬಾ. ಯಾಕಂದ್ರೆ ಆಮೇಲೆ ಸುಮ್ನೆ ಅಲ್ಲಿ ಮಗು ಇದೆ ಮನೆಯಲ್ಲಿ, ಸುಮ್ನೆ ತಲೆನೋವಾಗ್ಬಿಡುತ್ತೆ. ತಗೊಳ್ಳಿ ಕೊಡಿ. ಡೌಸಿಂಗ್ ನಡ್ಸ್ಕೊಳ್ಳಿ. ಫ್ರೆಂಡ್ಸ್, ನಾವು ಡೌಸಿಂಗ್ ಕೇಳಬೇಕು ಅನ್ಕೊಂಡವಾಗ್ಲೇ ಲೈಟು ಸಮೇತ ಆಫ್ ಆಗೋಯ್ತು. ಸೊ ಅದರಿಂದ ನಾವು ಫ್ಲಾಶ್ ಲೈಟ್ ಹಾಕ್ಕೊಂಡು ನಾವು ಇದು ಮಾಡ್ತಾ ಡೌಸಿಂಗ್ ರಾಡಲ್ಲಾದರೆ ಕ್ವಶನ್ ನನಗೆ ಮಾತು ಬರ್ತಾ ಇಲ್ಲ ಸೀರಿಯಸ್ ಆಗಿ. ನನಗೂ ತೊದಲ್ತಾ ಇದೆ. ನನಗೆ ಅಲ್ಲಿ ಬರ್ತಾನೆ ತೊದಲ್ಬಿಡ್ತು ನನಗೆ. ನೋಡಿ, ನೀವು ಇಲ್ಲಿದ್ದೀರಾ ಹೇಳೋಣ, ಗಾಲಿ ನನ್ನನ್ನೇ ನೋಡು ಇಲ್ಲಿ ಟ್ರೈಪೋರ್ಡ್ ತಳ್ತಾ ಇದೆ. ನೀವು ಇಲ್ಲಿದ್ದೀರಾ ಅಂತ 100% ನಾವೆಲ್ಲರೂ ನಂಬ್ತಾ ಇದ್ದೀರಿ. ನಿಮ್ಗೇನೋ ಇಲ್ಲಿ ತೊಂದರೆ ಆಗಿದೆ ಅಂತನೂ ನಾವು ನಂಬ್ತಿದ್ದೀರಿ. ದಯವಿಟ್ಟು ಅದರಿಂದ ಇದ್ರ ಮುಖಾಂತರ ನಮಗೆ ತಿಳಿಸಿ. ಹಿಂಗ್ ಮಾಡಿದ್ರೆ ಎಸ್ ಅಂತ, ಹೌದು ಅಂತ, ಹಿಂಗ್ ಬಿಡಿಸಿದ್ರೆ ಇಲ್ಲ ಅಂತ, ನಿಮ್ ಸಮಾಧಾನ ಹೌದಾ ಇಲ್ಲ ಅಂತ ಅಂದ್ಬಿಟ್ಟು ಇದ್ರಲ್ಲಿ ತಿಳಿಸಿ. ನಿಮ್ಗೆ ಇಲ್ಲಿ ಏನಾದ್ರೂ ತೊಂದರೆ ಆಗಿದ್ಯಾ? ಈ ಜಾಗದಲ್ಲಿ ನಿಮ್ಗೆ ಏನಾದ್ರು ತೊಂದರೆ ಆಗಿದ್ಯಾ? ಸೌಂಡ್ ಕೇಳಿಸ್ತಿದೆ ಅಣ್ಣ. ನೋಡು, ಹಾ ಸೌಂಡ್ ಕೇಳಿಸ್ತಾನ. ಸೌಂಡ್ ಕೇಳಿಸ್ತು. ಡೌಸಿಂಗ್ ರಾಡ್ ಕ್ಲೋಸ್ ಆಯ್ತು. ಕೇಳಿಸ್ತು. ಸರಿ, ಓಕೆ. ನಿಮ್ಗೆಲ್ಲ ಇಲ್ಲೇನೋ ತೊಂದರೆ ಆಗಿದೆ ಅಂತ ನೀವು ಸಮಾಧಾನ ಕೊಟ್ಟಿದ್ದೀರಾ. ಇನ್ನೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ನೀವು ಇದ್ರ ಮುಖಾಂತರ ನಮಗೆ ಸಮಾಧಾನ ತಿಳಿಸಿ. ನಿಮ್ಗೆ ಏನಾದರೂ ಸಹಾಯ ಬೇಕಿದೆಯಾ? ನಿಮ್ಗೇನಾದ್ರೂ ಸಹಾಯ ಬೇಕಿದೆಯಾ? ಏನು ಸಹಾಯ ಬೇಡವಂತಣ ಅಣ್ಣ. ಬೆನ್ನಲ್ಲೆಲ್ಲ ಕೂದಲು ನಿಂತ್ಕೊಂಡ್ಬಿಡ್ತು ನನಗೆ. ನೀನು ಕೂದಲು ನಿಂತ್ಕೊಂಡ್ಬಿಡ್ತು. ನಾನು ರಿಯಲ್ ಆಗಿ ನೋಡಿದ್ದೀನಿ. ಪಕ್ಕ ರಿಯಲ್ ಆಗಿ ನೋಡಿದ್ದೀನಿ. ಏನಕ್ಕೆ ಸಹಾಯ ಬೇಡ ಅಂತಿದ್ದೀರಾ? ನಾವು ಬಂದಿರೋದು ನಿಮ್ಗೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂದ್ರೆ ಹೌದು ಅನ್ನಿ, ಇಲ್ಲಾಂದ್ರೆ ಇಲ್ಲ ಅನ್ನಿ. ನಾವು ಬಂದಿರೋದು ನಿಮ್ಗೆ ಇಷ್ಟ ಇಲ್ವಾ? ನಾವು ಬಂದಿರೋದು ನಿಮ್ಗೆ ಇಷ್ಟ ಇಲ್ವಾ ಅಣ್ಣ? ಅವ್ರಿಗೆ ಇಷ್ಟ ಇಲ್ಲ ಅಣ್ಣ, ಕನ್ಫರ್ಮ್ ಇಷ್ಟ ಇಲ್ಲ. ಇಂಥ ರಿಸ್ಕ್ ಬೇಕಾ? ಬೇಡ ಮಗಲೇ, ಹೋಗೋಣ. ಇನ್ನೊಂದು ಲಾಸ್ಟ್ ಕ್ವಶನ್ ಅದು ನೋಡ್ದಾಗಿಂದಾನು ನನಗೂ ಮೆಂಟ್ಲ್ ಹಿಡಿದೋಯ್ತು. ಇನ್ನೊಂದು ಲಾಸ್ಟ್ ಕ್ವಶನ್ ಕೇಳ್ತೀನಿ ಅಷ್ಟೇ. ಇನ್ನೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಹೌದಾ ಇಲ್ಲ ಅಂತ ನಿಮ್ಗೆ ಸಮಾಧಾನ ತಿಳಿಸಿ. ನಾವು ಬಂದಿರೋದು ಫಸ್ಟೇ ನಿಮಗೆ ಇಷ್ಟ ಇಲ್ಲ ಅಂತಿದ್ದೀರಾ, ಅದರಿಂದ ಇದೊಂದು ಕ್ವಶನ್ ಕೇಳ್ತೀನಿ ಅಷ್ಟೇ. ನಾವು ಇಲ್ಲಿ ಬಂದಿರೋದ್ರಿಂದ ನಮ್ಗೇನಾದರೂ ತೊಂದರೆ ನಡೆಯುತ್ತಾ? ಅಣ್ಣ ಮಗ ಹೋಗೋಣ. ಇಲ್ಲಿ ನೋಡಿ ಅಣ್ಣ, ನೋಡು ಸೌಂಡು ಕೆಲಸದ. ಇಲ್ಲಿ ನೋಡಿ ಅಣ್ಣ ಮಗ, ಬೇಡ ಬರ ಹೋಗೋಣ. ಆಯ್ತು, ಸಮಾಧಾನ. ನಾವ್ ಇಲ್ಲಿ ಇರಲ್ಲ, ನಾವ್ ಹೋಗ್ತಾ ಇದ್ದೀರಿ. ಫ್ರೆಂಡ್ಸ್, ಇಲ್ಲಿದ್ರೆ ಪಕ್ಕ ಏನೋ ಆಗುತ್ತೆ ಅಂತ ಇದ್ರ. ಮಗ, ಇದು ಬಿಲ್ಡಿಂಗ್ ಅಲ್ಲ ಕಣ, ಇದು ಡ್ಯಾಮ್ ಅಲ್ಲಿ ಬಿದ್ದು ಸೂಸೈಡ್ ಮಾಡ್ಕೊಂಡಿದ್ದು. ಹೋಗೋಣ ಬಾರ ಮಗ, ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹುಷಾರು. ನಡಿ ಬನ್ನಿ. ನಾವ್ ಹೋಗ್ತಾ ಇದೀವಿ ನಾವು. ನಮ್ಮ ಮಾತ್ರ ಫಾಲೋ ಮಾಡ್ಬೇಡಿ. ಇವಾಗ ಈ ಹಾಂಟೆಡ್ ಲೊಕೇಶನ್ಸ್ ಎಲ್ಲ ದಾಟ್ಕೊಂಡು ಹೋಗ್ಬೇಕಲ್ಲೋ. ಈ ತರ ಸೌಂಡ್ಸ್ ಮಾಡೋದು ಬೇಡ, ನಮ್ ಹಿಂದೆನೋ ಬರಬೇಡಿ ದಯವಿಟ್ಟು. ನಾವು ನಿಮ್ಗೇನೋ ಸಹಾಯ ಮಾಡ್ಬೇಕಂತ ಒಳ್ಳೆ ತಂದೆಯಿಂದ ನಾವು ಬಂದಿರೋದು. ಬೇರೆ ಏನೋ ಕೆಟ್ಟದ್ ಮಾಡ್ಬೇಕು ನಿಮ್ಗೆ ಅಂತ ನಾವು ಬಂದಿಲ್ಲ. ಸೊ ದಯವಿಟ್ಟು ನಮ್ ಹಿಂದೆನೋ ಬರಕ್ ಹೋಗ್ಬೇಡಿ. ಮಳೆ ಕೂಡ ಸ್ಟಾರ್ಟ್ ಆಗ್ತಿದೆ. ಬ್ಯಾಟ್ರಿನೂ ಖಾಲಿ ಆಯ್ತು. ಈ ಹಾಂಟೆಡ್ ಲೊಕೇಶನ್ಸ್ ಎಲ್ಲ ದಾಟ್ಕೊಂಡು ಹೋಗ್ಬೇಕಂದ್ರೆ ಬನ್ನಿ ಅಣ್ಣ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ತೋಲೆ ನಾ ಟಾರ್ಚ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಇದು ಬನ್ನಿ. ಅಪ್ಪ, ನೀವೊಂದು ದೊಡ್ಡ ನಮಸ್ಕಾರ ಸ್ವಾಮಿ. ಅಮ್ಮ, ತಾಯಿ, ನೀವು ಯಾರಿದ್ದೀರೋ? ಬನ್ನಿ ಅಣ್ಣ, ಇನ್ನೇನೋ ಮಾತಾಡ್ಬೇಡಿ. ಬೇಡ, ಫಸ್ಟು ಸೇಫಾಗಿ ಹೋಗ್ಬಿಡೋಣ. ಫ್ರೆಂಡ್ಸ್, ಅದು ನಮ್ಗೆ ಏನೋ ತೊಂದರೆ ಆಗುತ್ತೆ ಅಂತ ನೀಟಾಗಿ ತಿಳಿಸ್ತು ಅಣ್ಣ. ಇಲ್ಲಿ ಮುಳ್ಳಿದೆ, ಹುಷಾರಾಗಿ ನೋಡಿ. ಸೊ ನಮಗೆ ನೀಟಾಗಿ ತಿಳಿಸು. ಅದರಿಂದ ನಾವು ಇಲ್ಲಿಂದ ಆದರೆ ಫಸ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಇಲ್ಲೇ ನಮ್ಮ ಗಾಡಿ ಇದೆ ನೋಡಿ ಅಣ್ಣ. ಎಂಡಿಂಗ್ ಇಲ್ಲೇ ಕೊಟ್ಬಿಡೋಣ, ಓಕೆನಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ನಮಗೆ ಜಾಸ್ತಿ ಟೈಮ್ ಇಲ್ಲ ಎಂಡಿಂಗ್ ಕೊಡೋಕ್ಕೂ. ಸೇಫ್ ಲೊಕೇಶನ್ಗೆ ಹೋಗೋಕ್ಕೆ ಇದು ನಾವು ತುಂಬ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ಡೈರೆಕ್ಟ್ ಮನೆಗೆ ಹೋಗ್ಬಿಡ್ತೀರಿ. ಮಳೆ ಬೇರೆ ಬರ್ತಿದೆ, ಎಂಡಿಂಗ್ ಕೊಡೋಕ್ಕಾಗಲ್ಲ ಸೇಫ್ ಲೊಕೇಶನ್ಗೆ ಹೋಗ್ಬಿಟ್ಟು. ಅದಕ್ಕೆ ಇಲ್ಲೇ ಎಂಡಿಂಗ್ ಕೊಡ್ತೀನಿ. ಸೊ
ಇಲ್ಲಿ ತುಂಬಾ ಅಂದ್ರೆ ತುಂಬಾ ಅಂಟೆ ನಡೀತಿದೆ ಏನಣ್ಣ, ತುಂಬಾ ಅಂದ್ರೆ ತುಂಬಾ ಪ್ಯಾರನಾಮಲ್ ಎಕ್ಸ್ಟ್ರೀಮ್ ಆಗಿದೆ. ಮೈಂಡ್ ಬ್ಲಾಕ್ ಆಗಿ ತಲೆ ತಿರುಗ್ತಾನೆ ಇದೆ ನಾನ್ ನಿಮ್ಗೆ ಹೇಳ್ದೆ ಗೊತ್ತಾ ಅಣ್ಣ, ಈ ಲೊಕೇಶನ್ ಬಂದಾವಾಗಿಂದ ತಲೆನೋವು ಸುಕ್ಕ ತಿಳ್ಕೊಂಡ್ಬಿಟ್ಟಿದೆ ಅಂತ. ಸೊ ನನಗೂ ತಲೆನೋವು ಭಯಂಕರ ಹಿಡಿದ್ಬಿಟ್ಟಿದೆ. ಸೊ ಅವ್ರಿಗೇನು ಯಾವ್ದೇ ರೀತಿ ಸಹಾಯ ಬೇಡವಂತೆ, ಮತ್ತೆ ನಾವ್ ಇಲ್ಲಿದ್ರೆ ನಮ್ಗೇನೋ ತೊಂದ್ರೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನಾಯ್ತು? ಯಾರು ತಳ್ಳಿದಿಲ್ಲಿ? ಯಾರೋ ಹೋಗೋಣ ನಡಿಯೋ, ಸುಮ್ನೆ ಇನ್ನು ಔಟ್ರನ್ನು ಆಮೇಲೆ ಕೊಟ್ಕೊಂಡು ನಡಿ ಮಗ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್, ಬಾಯ್. ಶ್ರೀರಾಮ್.